ಎಲ್ಲರಿಗೂ ಧನ್ಯವಾದಗಳು. ಶುಭ ಸಂಜೆ ಮಾಸ್ಟರ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್. ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭಿಸಕ್ ಮುಂಚೆ ಪ್ರೀತಮ್ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತು ಮಾತಾರ್ ಬಾಬಾಜಿಯವರಿಗೂ ಪ್ರತ್ಯೇಕ ಹೃದಯಪೂರ್ವಕ ನಮಸ್ಕಾರ ತಿಳಿಸಿದ ಕಾರ್ಯಕ್ರಮ ಪ್ರಾರಂಭಿಸ. ರೈಟ್. ಸೊ ಓಕೆ ಫ್ರೆಂಡ್ಸ್, ಸೊ ಇವತ್ತು ಲಾಸ್ಟ್ ಕ್ಲಾಸಲ್ಲಿ ನಾವು ಮಹನೀಯರ ಬಗ್ಗೆ, ಪುರುಷೋತ್ತಮರ ಬಗ್ಗೆ, ಮಹಾನ್ ಯೋಗಿಗಳ ಬಗ್ಗೆ, ಅವರ ಕೊನೆ ಕ್ಷಣಗಳು ಅಂದರೆ ಉಸಿರಾಟದ ಸಮಯದಲ್ಲಿ, ಅಂದ್ರೆ ಅವರ ನಿರ್ವಾಣ ಸಮಯದಲ್ಲಿ ಹೇಗೆ ಅವರ ಕ್ಷಣಗಳಿರ್ತವೆ, ಅವರ ಬಿಹೇವಿಯರ್ ಹೇಗಿರ್ತದೆ, ಓಕೆ, ಅದು ಸ್ವಲ್ಪ ತಿಳ್ಕೊಂಡಿದ್ವಿ. 4 ಮಾಸ್ಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಮುಂದುವರಿಸಿದ ಭಾಗ, ಓಕೆ, ಮುಂದುವರೆದ ಭಾಗ ಆಗುತ್ತೆ. ಸೊ ಇದರಲ್ಲಿ ಇನ್ ಸ್ವಲ್ಪ ಮಾಸ್ಟರ್ಸ್ ಬಗ್ಗೆ ನಾವು ತಿಳ್ಕೊಂಡಾಗ ಪ್ರಯತ್ನ ಮಾಡ್ತೀವಿ. ಇದರಿಂದ ಏನ್ ಪ್ರಯೋಜನ ಅಂದ್ರೆ, ನಾವೆಲ್ಲರೂ ಜೀವನದಲ್ಲಿ ತುಂಬಾ ಬ್ಯುಸಿ ಇರ್ತೀವಿ ಅಲ್ವಾ? ಎಷ್ಟು ಬ್ಯುಸಿ ಅಂದ್ರೆ ಯಾರು ಹೇಳಕ್ಕೆ ಸಾಧ್ಯವಿಲ್ಲ. ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೂ ಹೇಗೆ ಹೋಗುತ್ತೋ ಇದು ಸಮಯ ಅನ್ನೋದು ಗೊತ್ತಾಗಲ್ಲ. ಬೆಳಗ್ಗೆ ಇದ್ರೆ ಸಾಯಂಕಾಲಗೆ ಒಂದು ಡೇ ತುಂಬಾ ಫಾಸ್ಟ್ ಹೋಗ್ತಾ ಇರ್ತದೆ. ಕೊನೆಯ ಕ್ಷಣಗಳು ಬರ್ತಾವಂತನೂ ನಮ್ಗೆ ಅದು ಮೈಂಡಲ್ಲಿ ಇಲ್ಲ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಡ್ಕೊಂತಾ ಇರ್ತೀವಿ. ಅದು ಯಾವುದೇ ಜೀವನದಲ್ಲಿ ಇರ್ಲಿ, ಯಾರೇ ಜೀವನದಲ್ಲಿ ಇರ್ಲಿ, ವೃತ್ತಿ ಯಾವುದೇ ಇರ್ಲಿ, ಬಟ್ ಅಷ್ಟು ಬ್ಯುಸಿಯಾಗಿ ನಡ್ಕೊಂತಾ ಇರ್ತೀವಿ. ದಟ್ ಈಸ್ ಗುಡ್, ಒನ್ ವೇ ಅದು ಒಳ್ಳೆದೆ. ಆದ್ರೆ ಏನಾಗತ್ತಂದ್ರೆ, ನಮ್ಮ ಕೊನೆಯ ಕ್ಷಣಗಳು ಇರ್ತವೆ ಅಂತ, ಅದು ಆ ಕೊನೆಯ ಕ್ಷಣಗಳು ಹೇಗಿರ್ಬೇಕಂತನೂ ಸ್ವಲ್ಪ ನಮ್ಮ ಮೈಂಡ್ ಅಲ್ಲಿ ನಾವು ಯಾವಾಗಲೂ ಇಟ್ಕೋಬೇಕು. ಅದನ್ನು ಇವಾಗಿಂದನೇ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಆಯ್ತಾ? ಸೊ ಕೊನೆಯ ಕ್ಷಣಗಳು ಹೇಗಿರ್ಬೇಕು, ಇದಕ್ಕೂ ಮುಂಚೆನೂ ನಾವು ರಮಣ ಮಹರ್ಷಿ ಅವರ ಸಮಾಧಿ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಮತ್ತೆ ನಮ್ಮ ನಿತ್ಯಾನಂದ ಅಂದ್ರೆ, ಸೊ ಅವರು ಅಷ್ಟೇ. ಸೊ ನಿತ್ಯಾನಂದ ಮುಂಬೈಯಲ್ಲಿದ್ರು. ಸೊ ಅವರು ಸಹ ಎಷ್ಟು ಚೆನ್ನಾಗಿ ನಡ್ಕೊಂಡಿದ್ರು. ಅವ್ರು ಹೇಳಿದ್ರು, ಯಾರೋ ಬಂದು ಆ ದೇಹವನ್ನು ಕಾಪಾಡಕ್ಕೆ ಏನೇನೋ ಮಾಡಿದ್ರೆ, ನಾನು ನನ್ನ ಸ್ಪಿರಿಚುವಲ್ ಪವರ್ ಉಪಯೋಗಿಸಿ, ಅವ್ರು ಹೇಳಿದ್ರು, ಯಾರೋ ಕ್ವಶನ್ ಕೇಳಿದ್ರು, ನಿಮ್ಮ ಆರೋಗ್ಯವನ್ನು ನೀವೇ ನಿಮ್ಮ ಸ್ಪಿರಿಚುವಲ್ ಪವರ್ ಉಪಯೋಗಿಸ್ಕೊಂಡು ಸರಿಪಡಿಸ್ಕೋಬಹುದು ಅಂತ ಹೇಳಿದ್ರು. ನನಗೂ ಬೇಡ ಅಂತ ಹೇಳಿದ್ರು. ಈ ದೇಹವನ್ನು ಉಳಿಸ್ಕೊಂಡಕ್ಕೆ ನನ್ನ ಸ್ಪಿರಿಚುವಲ್ ಪವರ್ ನಾನು ಯಾಕೆ ಯೂಸ್ ಮಾಡಲಿ, ಅಷ್ಟು ಬೆಲೆ ಇಲ್ಲ ಇದಕ್ಕೆ ಅಂತ ಅವ್ರು ಹೇಳಿದ್ರು. ಆಯ್ತಾ? ಕೊನೆ ಕ್ಷಣದಲ್ಲಿ. ಸೊ ಆ ರೀತಿಯಲ್ಲಿ ಸೊ ಮಹಾನ್ ಯೋಗಿಗಳು ಎಷ್ಟೋ ಸಂದೇಶಗಳು ಅವರ ಜೀವನ ಮುಖಾಂತರ ಕೊಡ್ತಾ ಇರ್ತಾರೆ. ಆಯ್ತಾ? ಸೊ ಅವರ ಜೀವನದಲ್ಲಿ ನಡೆಯುವಂತ ಕೊನೆಯ ಕ್ಷಣಗಳು ನಾವು ನೋಡ್ಕೊಂಡ್ರೆ ಸ್ವಲ್ಪ ನಮಗೂ ಅರ್ಥ ಆಗತ್ತೆ, ಈ ಜೀವನದ ಮೌಲ್ಯ ಎಷ್ಟು ಅಲ್ವಾ, ಮೌಲ್ಯದ ಹೇಗಿರ್ತದೆ, ಅದನ್ನು ಕಾಪಾಡ್ಕೊಂಡೋಕೆ ಏನ್ ಮಾಡ್ಬೇಕು ನಾವು. ಮತ್ತೆ ಕೊನೆಯ ಕ್ಷಣಗಳು ಯಾವಾಗ್ಲೂ ತುಂಬಾ ವ್ಯಾಮೋಹದಲ್ಲಿ ಇರಬಾರದು. ಆಯ್ತಾ? ವ್ಯಾಮೋಹ, ತೃಷ್ಣ, ಮತ್ತೆ ಸೊ ಎಷ್ಟೋ ಡಿಸೈರ್ಸ್ ಇಟ್ಕೊಂಡು, ಮತ್ತೆ ಆಶೆಗಳಿಟ್ಕೊಂಡು, ಅಸಂತೃಪ್ತಿ, ಇವೆಲ್ಲನೂ ಯಾವುದನ್ನೂ ಇಟ್ಕೊಂಡು ಮುಂದಕ್ಕೆ ಹೋಗ್ಬಾರ್ದು. ಅದು ಮಾತ್ರ ಅದು ನಾವು ಅದನ್ನ ಅಭ್ಯಾಸ ಮಾಡ್ಬೇಕಂದ್ರೆ ದಿನನಿತ್ಯ ನಾವು ಧ್ಯಾನ ಜ್ಞಾನ ತಿಳ್ಕೊಂಡು ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅದರ ಆಚರಣೆಯಲ್ಲಿ ಇಟ್ಕೋಬೇಕು. ಸುಮ್ಮನೆ ಕೇಳಿಸ್ಕೊಂಡೋದು ಬಿಡೋದಲ್ಲ. ಅದು ನಮ್ಮ ಒಳಗಡೆ, ಪ್ರತಿಯೊಂದು ಶೆಲ್ ಒಳಗಡೆ, ಅಂದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶ ಒಳಗಡೆ ಅದು ಇಂಕ್ಬೇಕು. ಅಂದ್ರೆ ಇಟ್ ಹ್ಯಾಸ್ ಟು ಬಿ ಗಾನ್ ಇನ್ ಟು ದ ಎವ್ರಿ ಶೆಲ್ ಆಫ್ ದ ಬಾಡಿ. ಸೊ ಆ ಲೆವೆಲ್ ಅಲ್ಲಿ ನಮ್ಮ ಜೀವನ ಅಂದ್ರೆ ನಮ್ಮ ಜೀವನ ಶೈಲಿ ಇರ್ಬೇಕಾಗತ್ತೆ. ಅದಕ್ಕೂ ನಾವು ಮಾಡ್ಬೇಕಾಗಿರೋದು, ನಾವು ಏನ್ ತಿಳ್ಕೊಂತೀವೋ ಅದನ್ನು ಆಚರಣೆ ಮಾಡ್ಬೇಕಷ್ಟೇ. ಸೊ ಇವತ್ತು ಇನ್ ಸ್ವಲ್ಪ ಮಾಸ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅವಾಗ ನಮ್ಗೆ ಸ್ವಲ್ಪ ಎಚ್ಚರಿಕೆ ಬರ್ತದೆ ಅಲ್ವಾ? ಅವ್ರ ಮಹಾನ್ ಗುರುಗಳು ಹೇಳ್ಬೇಕಂದ್ರೆ, ಈಗ ಆಪಲ್ ಫೌಂಡರ್ ಸ್ಟೀವ್ ಜಾಬ್ಸ್, ಸೊ ಇಂಡಿಯಾಕ್ಕೂ ಬಂದಿದ ಮೇಲೇನು ಇವ್ರ ಹತ್ರ ಭೇಟಿ ಮಾಡಿದ್ರು. ಆಮೇಲೆ ಫೇಸ್ಬುಕ್ ಫೌಂಡರ್ ಮಾರ್ಕ್ ಅಂತ ಹೇಳ್ತಾರಲ್ಲ, ಅವ್ರ ಹೆಸರು ಫೇಸ್ಬುಕ್ ಫೌಂಡರ್, ಅವರು ಸಹ ಇವ್ರ ಹತ್ರ ಬಂದು ಭೇಟಿಯಾಗಿರೋರೆ. ಅವ್ರು ಏನಂತಂದ್ರೆ, ಎಂತ ಮಹಾನ್ ಗುರು ಇವರು. ಕಾಂಚಿಧಾಮ್ ನೀಮ್ ಕರೋಳಿ ಬಾಬಾ, ಇವರು ಕಾಂಚಿಧಾಮ್ ಅಂತ ಅಲ್ಲಿ ಒಂದು ಪ್ಲೇಸ್ ಇದೆ. ಅಲ್ಲಿ ದೊಡ್ಡದು ಹನುಮಾನ್ ಟೆಂಪಲ್ ಇದೆ. ಆಕ್ಚುಲಿ ಹನುಮಾನ್ ಟೆಂಪಲ್ ಇದೆ. ಇವರು ಹನುಮಾನ್ ಸಾಧಕರು, ಹನುಮಾನ್ ಭಕ್ತ ಅಂತ ಹೇಳ್ಬೋದು. ಸೊ ದೊಡ್ಡ ಸಾಧಕರು ಇವನ್ನು ನೀಮ್ ಕರೋಳಿ ಬಾಬಾನೇ ಮಹಾರಾಜ್ ಅಂತ ಕರೀತಾರೆ. ಎಲ್ಲರೂ ಮಹಾರಾಜ್ ಅಂತ ಕರೆಯೋದು. ಇವ್ರು ಆಲ್ಮೋಸ್ಟ್ ಅವ್ರ ಕೊನೆಯ ಕ್ಷಣದಲ್ಲಿ
ಕೊನೆ ದಿವಸ, ಲಾಸ್ಟ್ ಡೇ ನೋಡಿ. ಈಗ ಏನಾಗತ್ತಂದ್ರೆ ಸುಮಾರು ಜನರು, ನಾರ್ಮಲ್ ವ್ಯಕ್ತಿಗಳು ಹೆಂಗಿರ್ತಾರೆ ಹೇಳಿ, ಲಾಸ್ಟ್ ದಿನ ಅಂದ ತಕ್ಷಣವೇ ಫಸ್ಟ್ ಅಲ್ಲೇ ಕುಗ್ಗೋಗ್ತಾರೆ. ಅಂದ್ರೆ ಆಲ್ಮೋಸ್ಟ್ 50% ಡೌನ್ ಆಗ್ಬಿಡ್ತಾರೆ. ಲಾಸ್ಟ್ ಡೇ ಅಂತ ಯಾರನ್ನ ಹೇಳಿದ್ರು, ಇವ್ರಿಗೆ ಗೊತ್ತಿಲ್ಲ, ಬಟ್ ಯಾರನ್ನ ಹೇಳಿದ್ರು ಇವ್ರು ತಟ್ಕೊಡಕ್ ಆಗಲ್ಲ. ಯಾಕಂದ್ರೆ ಒಂದೇನಂದ್ರೆ ಆ ಸಂಸಾರದ ಮೇಲೆ, ಆ ದೇಹದ ಮೇಲೆ, ಮತ್ತೆ ಅವನ ಜೀವನ ಮೇಲೆ ಎಷ್ಟೋ ಒಂಥರ ವ್ಯಾಮೋಹ ಮೋಹ ಇಟ್ಕೊಂಡು, ಒಂಥರ ಬಾಧೆ ದುಃಖ, ಸೊ ಅವರ ಬಂಧುಗಳ ಬಗ್ಗೆ, ಮತ್ತೆ ಅವರ ಸ್ವಂತ ಕುಟುಂಬಿಗರ ಬಗ್ಗೆ ವಿಧ ವಿಧ ರೀತಿಯಲ್ಲಿ ಅವ್ರ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಲೂ ಅಷ್ಟೇ, ಮೈಂಡ್ ಶೂನ್ಯ ಆಗಿರುವಂತ ಈ ಮಹಾನ್ ಯೋಗಿಗಳ ಜೀವನ ನಾವು ನೋಡಿದ್ರೆ ಅರ್ಥ ಆಗೋದು ಒಂದೇ. ಅಲ್ಲಿ ಮೈಂಡ್ ಅಂದ್ರೆ ಅವರ ಮನಸ್ಸನ್ನು ಶೂನ್ಯ ಮಾಡ್ಕೊಂಡಿರ್ತಾರೆ. ಆ ಮನಸ್ಸು ಶೂನ್ಯ ಆಗಿರುವಾಗ ಯಾವ ತೊಂದರೆ ಇಲ್ಲ. ದೇಹ ಬಿಡ್ತಾ ಇದೆ ಅಂದ್ರೆ ದೇಹ ಬೇರೆ ಆತ್ಮ ಬೇರೆ ಅಂತ ಅವ್ರಿಗೆ ಗೊತ್ತು ಅಲ್ವಾ. ಸೊ ಈ ಒಂದು ಸತ್ಯ, ಸತ್ಯವೇ ನಿತ್ಯವು, ನಿತ್ಯವೇ ಸತ್ಯವು. ಸೊ ಈ ಸತ್ಯ ಅನ್ನೋದು ತುಂಬಾ ಜನಕ್ಕೆ ಅದೊಂದು ಅವಗಾಹನೆ ಇಲ್ಲ, ಅನುಭವ ಇಲ್ಲ. ಅನುಭವ ಇಲ್ಲ, ಅವಗಾಹನೆ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗತ್ತೆ, ಖಂಡಿತ ಅವರಲ್ಲಿ ಆ ಮೋಹ, ಆ ವ್ಯಾಮೋಹ, ಆ ದುಃಖ ಅನ್ನೋದು ಹಾಗೆ ಇರ್ತದೆ. ಕೊನೆಯ ಕ್ಷಣದಲ್ಲೂ ಅದೇ ಅನುಭವಿಸ್ತಾರೆ ಬಿಟ್ರೆ, ಶಾಂತಿಯುತವಾಗಿ, ಪೀಸ್ಫುಲ್ ಆಗಿ, ಎಚ್ಚರಿಕವಾಗಿ ಅವರು ಮುಂದಕ್ಕೆ ಹೋಗಲ್ಲ. ಇದೊಂಥರ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ, ಅಲ್ವಾ, ಒಂದು ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್ ಹಾಕೊಂತೀವಲ್ಲ, ಆ ರೀತಿಯಲ್ಲೇ ಸಾವು ಅನ್ನೋದು. ಅಂತಂದ್ರೆ ನಮ್ಮ ಈ ಪಾಂಚಭೌತಿಕನ್ನು ಬಿಟ್ಟು, ಆ ಅಂದ್ರೆ ಸ್ಥೂಲನ್ ಬಿಟ್ಟು ಸೂಕ್ಷ್ಮಕ್ಕೆ ಹೋಗೋದು, ಅಷ್ಟೇ ಸಾವು. ಅಂದ್ರೆ ಅಷ್ಟೇ ಮರಣ, ಅಷ್ಟೇ ಒಂಥರ ನಿರ್ವಾಣ, ವಾಟ್ ಎವರ್ ಪದ ಯಾವುದೇ ಇರಲಿ. ಸೊ ಈ ಸ್ಥಿತಿಯನ್ನು ಚೇಂಜ್ ಮಾಡ್ತಾ ಇದೀವಿ ಅಷ್ಟೇ, ಸ್ಥಿತಿಯನ್ನು ಚೇಂಜ್ ಮಾಡ್ತಾ ಇದೀವಿ. ಬಟ್ ಅಲ್ಲಿ ಆ ಆ ಒಳಗಡೆ ಅಂದ್ರೆ ಅವರ ಅಂತರಾಳದಲ್ಲಿರುವಂತಹ ಆತ್ಮದ ಬಗ್ಗೆ ಯಾವುದೇ ಮಾರ್ಪುಗಳಿಲ್ಲ, ಯಾವುದೇ ಚೇಂಜಸ್ ಇಲ್ಲ. ಇದು ನೆನ್ಪಿಟ್ಕೋಬೇಕು. ದೇರ್ ಆರ್ ನೋ ಚೇಂಜಸ್, ದೇರ್ ಆರ್ ನೋ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಸೋಲ್. ಆ ಸೂಕ್ಷ್ಮ ಶರೀರ, ಆಯ್ತಾ, ಆ ಸೂಕ್ಷ್ಮ ಶರೀರ ಹಾಗೆ ಇರ್ತದೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇರೋ ವ್ಯತ್ಯಾಸ ಏನಂದ್ರೆ ಈ ಸ್ಥೂಲವನ್ನು, ಜಡತ್ವವನ್ನು ಬಿಟ್ಟು ಆ ಸ್ಥೂಲ ಅಂದ್ರೆ ಸೂಕ್ಷ್ಮಕ್ಕೆ ಪ್ರಯಾಣ ಅಷ್ಟೇ. ಇದೇ ಸಾವು. ಅಂದ್ರೆ ಇಷ್ಟು ಮಾತ್ರ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಅದೇನ್ ಮಾಡ್ಬೇಕು, ನಾವು ದಿನನಿತ್ಯ ಧ್ಯಾನ ಮಾಡ್ತಾ, ಅದ್ಭುತವಾದ ಜ್ಞಾನವನ್ನು ತಿಳ್ಕೊಂತ, ಅದು ಆಚರಣೆಯಲ್ಲಿ ಇಟ್ಕೋಬೇಕು. ಇಷ್ಟು ಮಾಡಿದ್ರೆ ಸಾಕು, ಆಯ್ತಾ. ನಮಗೂ ಸಹ, ನಾವೆಲ್ಲರೂ ಅಷ್ಟೇ, ನಾವೆಲ್ಲರೂ ಮಹಾನ್ ಯೋಗಿಗಳು ಆಗ್ಬೇಕಂತಾನೆ ಅದೇ ಹಾದಿಯಲ್ಲಿ, ಅದೇ ದಾರಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಆಯ್ತಾ. ಯಾವುದೋ ಈ ವೇದಿಕೆ ಸುಮ್ಮನೆ ಕ್ರಿಯೇಟ್ ಮಾಡಿರೋದಲ್ಲ. ಇಲ್ಲಿ ಬಂದು ನೀವು ಕಲ್ಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು, ನಿದ್ದೆ ಬರೋವರೆಗೂ ಸುಮ್ಮನೆ ಕೇಳಿಸ್ಕೊಂಡು ಹೋಗೋದಕ್ಕೂ ನೀವು ಇಲ್ಲಿ ಬಂದಿಲ್ಲ. ಇಲ್ಲಾರು ಬಂದಿರೋರೆಲ್ಲ ಮಹಾನ್ ಚೈತನ್ಯವನ್ನು, ಆ ಮಹಾನ್ ಚೈತನ್ಯವನ್ನು ಹೊಂದಕ್ಕನೆ, ಸ್ವೀಕಾರ ಮಾಡಕ್ಕನೆ ಇಲ್ಲಿ ಬಂದಿರೋದು, ಆಯ್ತಾ. ಸೊ ಆ ಮಹಾನ್ ಚೈತನ್ಯ ನಾವು ಹೊಂದಬೇಕಂದ್ರೆ ದಿನ ದಿನನಿತ್ಯ ನಾವು ಮಾಡುವಂತ ಸಾಧನ ಧ್ಯಾನ, ಜ್ಞಾನ ಸಾಧನೆ ಅಷ್ಟೇ ಅಲ್ವಾ. ಇಷ್ಟು ಸಾಕು. ಯಾವುದೇ ದೇಹಕ್ಕೆ ತೊಂದರೆಗಳಿದ್ರೆ ಅನೇಕ ವಿಧಗಳ ಪ್ರಾಕ್ಟೀಸಸ್ ಇದೆ. ಅದು ಒಂದು ಎರಡಲ್ಲ, ಅದಕ್ಕೂ ಲಿಮಿಟೇ ಇಲ್ಲ. ಆ ಪ್ರಾಕ್ಟೀಸಸ್ಗೆ ಅಷ್ಟು ನಾವು ಇಲ್ಲಿ ಹೇಳಿದೀವಿ. ನಾವು ಅದನ್ನು ಯಾವುದು ಬಿಟ್ಟಿಲ್ಲ, ಅದು ಹೇಳ್ತಾ ಬಂದಿದ್ದೀವಿ. ಅದನ್ನು ಜಸ್ಟ್ ದೇಹಕ್ಕೋಸ್ಕರ ಬಳಸ್ಕೊಳ್ಳಿ ಅಷ್ಟೇ. ನಿಮ್ಮ ಆತ್ಮಕ್ಕೋಸ್ಕರ, ನಿಮ್ಮ ಆತ್ಮಶಕ್ತಿಗೋಸ್ಕರ ನೀವೇನು ಬಳಸೋದು ಬೇಕಾಗಿಲ್ಲ. ಅದು ಯಾವಾಗಲೂ ಇದೆ, ಯಾವಾಗಲೂ ಇರ್ತದೆ. ಅದಕ್ಕೂ ಯಾವುದೇ ಶಕ್ತಿ ಕಡಿಮೆ ಆಗಲ್ಲ, ಹೆಚ್ಚು ಆಗಲ್ಲ. ನೋಡಿದ್ರ, ಆತ್ಮಶಕ್ತಿ ಎಲ್ಲಿ ಹೆಚ್ಚಾಗತ್ತೆ, ಎಲ್ಲಿ ಕಡಿಮೆ ಆಗತ್ತೆ. ಆತ್ಮಸ್ಥಿತಿ ಯಾವಾಗ ಚೇಂಜ್ ಆಗತ್ತೆ, ಯಾವಾಗಲೂ ಹಾಗೆ ಇರುತ್ತೆ. ಅದಕ್ಕೂ ಅಂಟುಕೊಂಡಿರುವಂತ ಈ ಈ ಮನಸ್ಸಿನ ವಿಧ ವಿಧ ವಾಸನೆಗಳಿದೆ ನೋಡಿ. ಆ ವಾಸನೆಗಳಾಗ್ಲಿ, ಆ ವ್ಯಾಮೋಹಗಳು, ಸೊ ಅವೆಲ್ಲ, ಆ ನಕಾರಾತ್ಮವೆಲ್ಲ ಅದು ತೊಲಗಿಸ್ಕೊಂಡ್ರೆ ಸಾಕು. ಆ ಮನಸ್ಸು ಇರುವಂತ ಮನಸ್ಸಿದೆಯಲ್ಲ, ಅದು ಶೂನ್ಯ ಆಗ್ಬಿಟ್ರೆ ಸಾಕು. ಅದಕ್ಕೆ ಎಷ್ಟೋ ಸರಿ ಹೇಳಿದ್ರಿ, ಮ್ಯಾನ್ ಮೈನಸ್ ಮೈಂಡ್ ಈಕ್ವಲ್ ಟು ಗಾಡ್. ಮ್ಯಾನ್ ಮೈನಸ್ ಮೈಂಡ್ ಇಸ್ ಈಕ್ವಲ್ ಟು ಗಾಡ್ ಅಷ್ಟೇ, ಆಯ್ತಾ. ಇನ್ನು ಯಾವುದೋ ಪ್ರತ್ಯೇಕವಾಗಿ ನಾವು ಹುಡುಕುವಂತ ಅವಶ್ಯಕತೆ ಏನಿಲ್ಲ ನಮಗೆ, ಆಯ್ತಾ. ಸೊ ಈ ರೀತಿಯಲ್ಲಿ ನೀಮ್ ಕರೋಳಿ ಬಾಬಾ ಏನ್ ಮಾಡಿದ್ರು, ಕೊನೆಯ ದಿನದಲ್ಲಿ ಅವರ ಆಶ್ರಮಲ್ಲಿ ಆರಾಮಾಗಿ ಓಡಾಡ್ತಾ, ಎಲ್ಲರ ಜೊತೆಗೆ ನಗನಗತಾ, ಆ ಬಂದಿರುವಂತ ಡಿವೋಟೀಸ್ ಬಗ್ಗೆ ಅವ್ರ ಜೊತೆಗನು ಏನ್ ಮಾಡ್ತಾ ಇದ್ರು, ಸೊ ಎಲ್ಲರ ಜೊತೆಗೆ
ಆ ಸೊ ಪೂರ್ತಿ ಅವ್ರ ಜೊತೆಗೆ ಮೀಟಿಂಗು ಒಂಥರ ಡಿವೋಟಿಸ್ ಅಂದ್ರೆ ಚಾಂಟಿಂಗು ಭಜನೆ ಎಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ 2 ಸರಿ ಏನ್ ಮಾಡಿದ್ರು, ಒಂದು ನಮ್ಮ ಆ, ಭಾರತ ಭಾರತದಿಂದ ಅಲ್ಲಿ ಸುಮಾರು ಬೇರೆ ಫಾರಿನ್ ಕಂಟ್ರಿಯಿಂದನೂ ತುಂಬಾ ಭಕ್ತರು ಬರ್ತಾರೆ ಇವ್ರಿಗೆ, ಇವ್ರು ನೋಡಕ್ಕೆ ಇವರ ಸಾಂಗತ್ಯದಲ್ಲಿ ಇರ್ಬೇಕಂತ. ಸೊ ಒಂದು ನಮ್ಮ ಭಾರತದ ಭಕ್ತ ಒಬ್ಬಿದ್ದ, ಅವನು 2 ಸರಿ ಸಮಾಧಿಗೆ ಕರ್ಕೊಂಡೋಗಿ ಅವ್ರ ಸಾಧನದಲ್ಲೇ 2 ಸರಿ ಅವನು ಸಮಾಧಿ ಒಳಗಡೆ ಕರ್ಕೊಂಡೋಗಿ ಮತ್ತೆ ಆಚೆ ಕಡೆ ತಗೊಂಡ್ ಬರ್ತಾ ಇದ್ದ. ಆ ರೀತಿಯಲ್ಲಿ 2 ಸರಿ ಆಯ್ತು. ಸೊ ಅವ್ರನ್ನು ಮತ್ತೆ ಎಚ್ಚರಿಕೆ ತಗೊಂಡು ಬರ್ಬೇಕಂತ ಹೇಳಿ ಇವ್ರ ಹತ್ರ ಒಂದು ಬ್ಲಾಂಕೆಟ್ ಇರುತ್ತೆ, ಯಾವಾಗ್ಲೂ ಒಂದು ಕಂಬಳಿ ಕಂಬಳಿ ಬ್ಲಾಂಕೆಟ್. ಆ ಬ್ಲಾಂಕೆಟ್ ಅನ್ನು ಎತ್ತಿ ಅವನ ತಲೆ ಮೇಲೆ ಹಾಕಿದ, ಆ ಭಕ್ತ ತಲೆ ಮೇಲೆ ಹಾಕಿ ಅವನು ಮತ್ತೆ ಎಚ್ಚರಿಕೆ ತಗೊಳ್ಬಾರ್ದು ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಓಕೆ. ಸೊ ಈ ರೀತಿಯಲ್ಲಿ ಅವರು ಹೇಳಿದ್ರು ಒಂದ್ಸರಿ ಏನಂತಂದ್ರೆ, ಅಲ್ಲಿ ತುಂಬಾ ಜನ ಆತರ ಮಾಡುವಾಗ ತುಂಬಾ ಜನ ಇದ್ರು ಅಲ್ಲಿ. ಅವರೆಲ್ಲರ ಜೊತೆಗೆ ಏನಿದೆ ಅಂದ್ರೆ, ನೋಡಿ ಇವನು ಹೆಂಗಿದ್ದಾನೆ, ನಾನು ತುಂಬಾ ಏಜ್ ಆಗಿದ್ದೀನಿ ಅಲ್ವಾ, ಸೊ ಇವನ್ ಇವನು ಬದುಕ್ತಾನೆ, ಇವನು ಜೀವಂತವಾಗಿರ್ತಾನೆ, ಇವರೇ ನಿಮ್ಮ ಗುರು ಆಗ್ತಾರೆ, ನಾನು ಸತ್ತು ಹೋಗ್ತೀನಿ ಅಂತ ಸುಮ್ಮನೆ ಹೇಳಿದ್ದ. ಆ ರೀತಿಯಲ್ಲಿ ಹೇಳ್ತಾ ಇದೆ ಎಲ್ಲರಿಗೂ, ಆಯ್ತಾ. ಸೊ ಆ ರೀತಿ ಹೇಳ್ತಾ ಇದ್ದ ಅಂದ್ರೆ ತುಂಬಾ ದಿವಸ ಮುಂದೆ ಅದು ಹಿಂಟ್ ಕೊಡ್ತಾ ಇದ್ದ ಯಾರು ಗುರುಗಳು, ಮಹಾನ್ ಈ ಆ, ನಮ್ಮ ಮಹಾರಾಜ್ ಅವರು ಸ್ವಲ್ಪ ಹಿಂಟ್ಗಳು ಕೊಡ್ತಾ ಇದ್ದ ಅಂತ ಅರ್ಥ ಆಯ್ತು. ಸೊ ನೆಕ್ಸ್ಟ್ ಅವ್ರು ಹೇಳಿದೇನೆಂದ್ರೆ, ನೋಡಿ ಇವತ್ತು ನಾನು ಅಂದ್ರೆ ಒಂದು ಅವತ್ತು ಎಲ್ಲುವಂತ ಸ್ಟೇಟ್ಮೆಂಟ್ ಇದು, ಇವತ್ತು ನಾನು ಈ ಸೆಂಟ್ರಲ್ ಜೈಲಿಂದ ನಾನು ರಿಲೀಸ್ ಆಗ್ತಾ ಇದ್ದೀನಿ ಅಂತ ಹೇಳಿದ. ಸೆಂಟ್ರಲ್ ಜೈಲಿಂದ ನಾನು ರಿಲೀಸ್ ಆಗ್ತಾ ಇದ್ದೀನಿ ಅಂತಂದ್ರೆ ದೇಹದಿಂದ ಹೊರಗೆ ಹೋಗ್ತಾ ಇರೋದು ನೋಡಿ, ಎಂತ ಎಂತ ಅಂದ್ರೆ ಎಂತ ಸ್ವೇಚ್ಛ ಇರತ್ತೆ ಅಲ್ವಾ. ನಾವೆಲ್ಲ ಅನ್ಕೊಂತೀವಿ ಅಂದ್ರೆ ಸತ್ತೋಗೋದೇ ಒಂದು ದೊಡ್ಡ ಕರ್ಮನೇನೋ ಅಂತ ನಾವು ಅನ್ಕೊಂತಾ ಇರ್ತೀವಿ. ಯಾರನ್ನ ನಾವೆಲ್ಲ ನೋಡ್ತಾ ಇರ್ತೀವಲ್ಲ ಸಮಾಜದಲ್ಲಿ, ಯಾರನ್ನ ಸತ್ತೋದ್ರೆ ಅಬ್ಬಾ ಏನ್ ಕರ್ಮ ಮಾಡಿದ ಅವನಿಗೆ ಸಾವು ಬಂದ್ಬಿಟ್ಟದು, ನಾವೇನೋ ಸಾವಿಲ್ಲದೆ ನಾವು ಬದುಕಿ ಇನ್ನೇನೋ ಮಾಡ್ತಾ ಇದೀವಿ ಅಂತ ನಾವು ಅನ್ಕೋತೀವಿ. ಏನಿದೆ ಇಲ್ಲಿ ಅಲ್ವಾ, ಏನಷ್ಟು ದೊಡ್ಡದ ಮಾಡ್ತಾ ಇದೀವಿ ನಾವು. ಹ್ಮ್ ಬೆಳಗ್ಗೆ ಎತ್ತೀವಿ, ಸಾಯಂಕಾಲವರೆಗೂ ತಿನ್ನೋದು ಉಣೋದು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೋದು, ಮತ್ತೆ ಮತ್ತೆ ಪರಿಪಾಟಿಸ್ ನಾರ್ಮಲ್ ಕಾಮನ್ ಅಲ್ವಾ. ಅದು ಬಿಟ್ರೆ ಇನ್ನೇನಿದೆ ಇಲ್ಲಿ ದೊಡ್ಡದಾಗಿ ಅಲ್ವಾ. ಯಾವುದೇ ಒಂದು ಸೇವೆ ಮಾಡೋಕ್ಕೂ ನಮ್ಗೆ ಅವಕಾಶ ಇಲ್ಲ. ಯಾವ ಸೇವೆ ನಮ್ಮಿಂದ ಯಾವ ಜೀವಿಕೆ ಆಗಲ್ಲ, ಯಾವ ಸಸ್ಯಕ್ಕಾಗಲ್ಲ, ಯಾವ ಮನಸ್ಸಿಗೂ ಆಗಲ್ಲ. ನೋಡ್ತಾ ಇದ್ರೆ ನಿಜವಾಗಿ ನಾವಂತೂ ಯಾವ ಸೇವೆ ಮಾಡೋಕ್ಕೂ ಸಾಧ್ಯವಲ್ಲ. ಯಾಕಂದ್ರೆ ಕುಟುಂಬದಲ್ಲಿ ಇರ್ತೀವಿ, ವಿಧ ವಿಧ ಪರಿಸ್ಥಿತಿಗಳು ಇರ್ತವೆ, ಅಷ್ಟು ಈಸಿ ಅಲ್ಲ. ಓಕೆ, ಬಟ್ ಏನಿದ್ರು ನಮ್ಮ ಈ ಗುರುಗಳು ಹೇಳ್ತಾ ಇದ್ರೆ, ನಾನು ಈ ಸೆಂಟ್ರಲ್ ಜೈಲಿಂದ ರಿಲೀಸ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು. ನೋಡಿ ಅದೊಂದು ದೊಡ್ಡ ಪದ ಅದು ಆಕ್ಚುಲಿ ಹೇಳ್ಬೇಕಂದ್ರೆ. ತುಂಬಾ ಅವರ ಡಿವೋಟಿಸ್ ಎಲ್ಲರಿದ್ರು, ಅವ್ರ ಸಮಕ್ಷದಲ್ಲೇ ಈ ಪದ ಅವ್ರು ಬಳಸಿರೋದು, ಆಯ್ತಾ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಹಾರಾಜ್ ಏನ್ ಮಾಡಿದ್ರು, ಸೊ ಒಂದು ಡೇ ಟ್ರಿಪ್ ಆಗ್ರಾಕ್ ಹೋಗ್ಬೇಕು, ನಾನು ಕರ್ಕೊಂಡು ಹೋಗಿ ಅಂತೇಳಿ ಸೊ ಹೇಳ್ತಾ ಇದ್ರು. ಸೊ ಎಂದು ಯಾವುದಕ್ಕೂ ಅಂತಂದ್ರೆ ಇವರು ಎಲ್ಲರೂ ಅವ್ರಿಗೆ ಸ್ವಲ್ಪ ಅಸ್ವಸ್ಥ ಬಂತು, ಕೊನೆಗೆ ಒಂದು ಚೆಸ್ಟ್ ಪೇನ್ ತರ. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಸೊ ಅವರ ವಿಸಿಟ್ ಮಾಡ್ಕೊಂಡ್ರು, ಸ್ಪೆಷಲಿಸ್ಟ್ ಡಾಕ್ಟರ್ ಹೋದ್ರು. ಅವರೆಲ್ಲ ನೋಡಿ ಹಾರ್ಟ್ ಏನ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಜಸ್ಟ್ ಸ್ವಲ್ಪ ರೆಸ್ಟ್ ಬೇಕಷ್ಟೇ, ಏನಿಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು 9 ಗಂಟೆಗೆ ಸರಿ ಸ್ಟೇಷನ್ಗೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ವಾಪಸ್ ಎಷ್ಟು ಹೋದ್ರು. ಮತ್ತೆ ಸಾಯಂಕಾಲ ಮತ್ತೆ ವಾಪಸ್ ಬರ್ಬೇಕಲ್ಲ, ಇನ್ನೊಂದು ದಿವಸ ಟೈಮ್ ಇದೆ ಅಷ್ಟೇ. ಆಮೇಲೆ ಹೇಳ್ಬಿಟ್ಟು ಆ, ಆಗರಾಗೆ ಸ್ಟಾರ್ಟ್ ಮಾಡಿದ್ರು. ಸೊ ಮಹಾರಾಜು ಮತ್ತೆ ಇಬ್ಬರು ಡಿವೋಟೀಸು ಓಕೆ ಟ್ರೈನಲ್ಲಿ ಅವ್ರ ಜೊತೆಗೆ ಇದ್ರು. ಆ ಎಲ್ಲಿ ಮಥುರಾದಲ್ಲಿ ಅವರು ಹತ್ತಿದ್ರು. ಸೊ ಮಹಾರಾಜ್ ಕೂತ್ಕೊಂಡಿದ್ರು. ಓಕೆ, ಸೊ ಆನ್ ಸ್ಟೇಷನ್ ಸ್ಟೆಪ್ಸ್ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡಿದ್ರು. ಅಲ್ಲಿಗೆನೆ ಕೂತ್ಕೊಂಡಿರುವಾಗನೇ ಅವ್ರ ಐಸ್ ಸ್ವಲ್ಪ ಕ್ಲೋಸ್ ಆಗ್ತಾ ಇದೆ, ಅಂದ್ರೆ 2 ಕಣ್ಣುಗಳು ಮುಚ್ತಾ ಇದ್ರು ಅವರು. ಅಂದ್ರೆ ಸ್ವಲ್ಪ ಬಾಡಿ ಸ್ವಲ್ಪ ಸ್ವೆಟ್ ಆಗ್ತಾ ಇದೆ, ಅಂದ್ರೆ ಬೆವರು ಬರ್ತಾ ಇದೆ, ಕೋಲ್ಡ್ ಆಗಿದೆ ಬಾಡಿ. ಓಕೆ, ಸರಿ ಅವನು ಕರ್ಕೊಂಡು ಹೋಗಿ ನಿಯರ್ ಬೈ ವೃಂದಾವನ್ ಅಂತ ಅಲ್ಲಿ ಆ ವೃಂದಾವನ್ ಅದೆಲ್ಲ, ಆ ವೃಂದಾವನ್ಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಆ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗಿ ಅಂತ ಇವ್ರು ಹೇಳ್ತಾರೆ. ಬಟ್ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿದೆ ಅಂತ ಲೆಕ್ಕ ಆಯ್ತು, ಆ ಇಬ್ರು ಡಿವೋಟಿಸ್ಗೆ ಅರ್ಥ ಆಯ್ತು. ಅಂದ್ರೆ ಸ್ವಲ್ಪ ಸ್ಪೃಹ ಹೋಗಿದೆ ಅಂತ ಅರ್ಥ ಆಯ್ತು. ಸರಿ ಹೇಳ್ಬಿಟ್ಟು ಇವ್ರೇನ್ ಮಾಡಿದ್ರು, ಅರ್ಜೆಂಟ್ ಅಲ್ಲಿ ಆ ಏನ್ ಮಾಡಿದ್ರು, ಅರ್ಜೆಂಟ್ ಅಲ್ಲಿ ಹಾಸ್ಪಿಟಲ್ ನಿಯರ್ ಬೈ ಒಂದು ಹಾಸ್ಪಿಟಲ್ ಇದ್ರೆ ಆ ಹಾಸ್ಪಿಟಲ್ ಎಮರ್ಜೆನ್ಸಿ ರೂಮ್ ಕರ್ಕೊಂಡು ಹೋಗ್ತಾರೆ. ವೃಂದಾವನ್ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ.
ಅಲ್ಲಿ ಇಂಜೆಕ್ಷನ್ಸ್ ಹಾಕ್ತಾರೆ, ಆಕ್ಸಿಜನ್ ಮಾಸ್ಕ್ ಕೊಡ್ತಾರೆ. ಹಾಸ್ಪಿಟಲ್ ಸ್ಟಾಫು ಇವ್ರು ಹೇಳ್ತಾರೆ, ಹಾಸ್ಪಿಟಲ್ ಸ್ಟಾಫ್ ಏನ್ ಹೇಳ್ತಾರೆ ಅಂದ್ರೆ ಇವರು ಡಯಾಬಿಟಿಕ್ ಕೋಮಾದಲ್ಲಿ ಇದ್ದಾರೆ. ಓಕೆ, ಪಲ್ಸು ಚೆನ್ನಾಗಿದೆ, ಬಟ್ ಡಯಾಬಿಟಿಕ್ ಕೋಮಾದಲ್ಲಿ ಇದ್ದಾರೆ, ಸ್ವಲ್ಪ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅಲ್ಲಿ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಮಹಾರಾಜು ಎತ್ತಾರೆ, ನೋಡಿ ಹೆಂಗಿದೆಯೋ. ಸಡನ್ ಆಗಿ ಎದ್ದು ಆಕ್ಸಿಜನ್ ಮಾಸ್ಕ್, ಆ ಬ್ಲಡ್ ಪ್ರೆಷರ್ ಬ್ಯಾಂಡ್ ಗಿಂಡ್ ಎಲ್ಲ ತೆಗೆದು ತುಂಬ ಬಿಸಾಕ್ತಾರೆ. ನೋಡಿದ್ರ, ಬಿಸಾಕಿ ಬೇಕಾರ ಅಂತಂದ್ರೆ ಗೊತ್ತಲ್ಲ, ಬೇಕಂದ್ರೆ ಯೂಸ್ಲೆಸ್ ಅಂದ್ರೆ ಆ, ಏನಕ್ಕೆ ಏನಕ್ಕೆ ಯೂಸ್ ಇಲ್ಲ ಇವರು ಅಂತ ಅವ್ನು ಬೈತಾರೆ. ಬೈಯೋ ವಿಧಾನ. ಹ್ಮ್ ಬೇಕಾರ ಅಂತ ಹೇಳ್ಬಿಟ್ಟು, ನನಗೂ ಗಂಗಾ ವಾಟರ್ ತಗೊಂಡ್ ಬನ್ನಿ ಅಂದ್ರೆ ನೀವೇನು ಇದು ರೆಗ್ಯುಲರ್ ವಾಟರ್ ಕೊಡ್ತಾ ಇದೆಯಾ ಅಂತ ಹೇಳ್ತಾನೆ. ಆ ಡ್ರಿಪ್ಸ್ ಏನೋ ಹಾಕಿರ್ತಾರಲ್ಲ, ನಾರ್ಮಲ್ ವಾಟರ್ ಎಲ್ಲ, ನನಗೆ ಗಂಗಾ ವಾಟರ್ ಬೇಕಂದ್ರೆ ನೀವು ಇಲ್ಲಿ ಕರ್ಕೊಂಡು ಬಂದು ನನಗೆ ನಾರ್ಮಲ್ ವಾಟರ್ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬೈತಾರೆ. ಸೊ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಅಂದ್ರೆ ಸ್ವಲ್ಪ ಟೈಮ್ಸ್ ರಿಪೀಟ್ ಮಾಡ್ತಾರೆ. ಜಯ ಜಗಿ ಜಯ ಜಗದೀಶ್ ಹರೆ ಅಂತ, ಜಯ ಜಗದೀಶ್ ಹರೆ ಅಂತ ಒಂದು ಒಂದು ನಾಲ್ಕೈದು ಸರಿ ರಿಪೀಟ್ ಮಾಡ್ತಾರೆ ಆ ಸೆಂಟೆನ್ಸ್ ಅನ್ನು. ಜಯ ಜಯ ಜಗದೀಶ್ ಹರೆ, ಜಯ ಜಗದೀಶ್ ಹರೆ ಅಂತ ಹೇಳ್ತಾ ಇರ್ತಾರೆ. ಒಂದು ಸ್ವಲ್ಪ ಹೊತ್ತು ಹೇಳ್ತಾರೆ. ಸೊ ಅದೇ ಏರೋ ಪ್ರತಿ ಸಮಯ ತುಂಬಾ ಲೋ ವಾಯ್ಸ್ ಅಲ್ಲೇ ಹೇಳೋದು. ಆಯ್ತಾ. ಸೊ ನೆಕ್ಸ್ಟ್ ಸ್ವಲ್ಪ ಅವ್ರ ಮುಖ ತುಂಬಾ ಪೀಸ್ಫುಲ್ ಆಗಿ ತಯಾರಾಗತ್ತೆ. ಓಕೆ. ಸೊ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಅವ್ರ ಒಳಗಡೆ ಇರುವಂತ ನೋವೆಲ್ಲ ಹೋಗಿರೋ ತರ, ನೋವೆಲ್ಲ ಹೋಗಿದಂತಾನೆ ಅನಿಸ್ತದೆ ಇವ್ರಿಗೆ, ಪೀಸ್ಫುಲ್ ಅಂತ ಅನಿಸ್ತದೆ. ಕೊನೆಯ ಕ್ಷಣ ಅವಾಗ ಉಸಿರಾಡ ಬಿಡ್ತಾರೆ ಅಷ್ಟೇ. ಸೊ ಆ ರೀತಿಯಲ್ಲಿ ಇವರ ಮಹಾ ನಿರ್ವಾಣ, ಆ ರೀತಿಯಲ್ಲಿ ಅವರ ಸಮಾಧಿ ಅನ್ನೋದು ಸೇರ್ಕೊತಾರೆ. ಸೊ ಅವರ ಅಂದ್ರೆ ಅವರು ಮಹಾಪರಿನಿರ್ವಾಣ ಆದ್ಮೇಲೆನು, ಸಮಾಧಿ ಆದ್ಮೇಲೆನು, ಸೊ ಮಹಾರಾಜ ಅವರ ಪಾರ್ಥಿವ ಅಂದ್ರೆ ಅವರ ಶರೀರವನ್ನು, ಅವರ ಮರಣ ಹೊಂದಿದ ಮೇಲೆ ಪಾಂಚಭೌತಿಕ ಶರೀರವನ್ನು ವೃಂದಾವನಿಂದ ವೆರೆಂಡಾ ಅಂತ ಆಶ್ರಮ ಇದೆ ಇಲ್ಲಿ ಕಾಂಚಿಯಲ್ಲಿ. ಓಕೆ, ಅಲ್ಲಿ ದೊಡ್ಡದು ಒಂದು ಬ್ಲಾಕ್ ಆಫ್ ಐಸ್ ತಗೊಂಡು ಐಸ್ ಮೇಲೆ ಇಡ್ತಾರೆ. ಸೊ ಈವ್ನಿಂಗು, ಓಕೆ, ಎಲ್ಲ ಸ್ಟ್ರೀಟ್ಸು ಸುತ್ಕೊಂಡು ಬರ್ತಾರೆ. ಅವಾಗ ಸುಮಾರು ಸಾವಿರಾರು ಜನಸಂಖ್ಯೆ ಬರ್ತಾರೆ. ಅದು ಒಂಥರ ಪ್ರಾಸೆಸ್ ತರ ನಡೀತದೆ. ಓಕೆ. ಸೊ ಆಲ್ಮೋಸ್ಟ್ ನೆಕ್ಸ್ಟ್ 9 o'clock ಕರೆಕ್ಟಾಗಿ 9 ಗಂಟೆ, ನೆಕ್ಸ್ಟ್ ಡೇ 9 ಗಂಟೆ ಈವ್ನಿಂಗ್ ಟೈಮಲ್ಲಿ, ಸೊ ಫ್ಯೂನರಲ್ ಫೈರಲ್ಲಿ ಅಂದರೆ ಅಲ್ಲೇ ಆ ಟೆಂಪಲ್ ಹತ್ರನೇ ಅವ್ರನ್ನು ಫ್ಯೂನರಲ್ ಫೈರ್ ಮೇಲೆ ಒಂಥರ ಬರ್ನ್ ಮಾಡೋದು. ಸೊ ಓಕೆ, ದೇಹವನ್ನು ಬರ್ನ್ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಅನೇಕ ಯೋಗಗಳ ದೇಹಗಳು ಬರ್ನ್ ಮಾಡ್ತಾರೆ. ಒಂದ್ಸರಿ ಅವನು ಜನರಲಿ ಹಾಗೆ ಊನ್ತಾರೆ. ಡಿಪೆಂಡ್ಸ್, ಅವ್ರು ಹೇಳಿರ್ತಾರೆ, ಅದಕ್ಕೆ ಮುಂಚೆ ಏನೋ ಸಲಹೆಗಳು ಕೊಟ್ಟಿರ್ತಾರೆ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಅದ್ರ ಪ್ರಕಾರನೇ ಆ ಭಕ್ತರು ಇಲ್ಲ ಅವ್ರ ಮುಖ್ಯಸ್ಥರು ಯಾರಿರ್ತಾರೆ ಅವ್ರು ಮಾಡ್ತಾರೆ. ಅದು ಯಾವುದೂ ಸುಮ್ಮನೆ ಮಾಡಲ್ಲ, ಅವ್ರವ್ರ ಡಿಸಿಷನ್ ತಗೊಳಕ್ ಆಗಲ್ಲ. ಸೊ ಖಂಡಿತ ಯಾರೇ ಗುರುಗಳು ಅವರು ಜೀವಂತವಿರುವಾಗನೇ ಸ್ವಲ್ಪ ಇಂಟುಗಳು ಕೊಟ್ಟಿರ್ತಾರೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಕ್ಕೆ ಇವ್ರನ್ನ ಯಾಕೆ ಹೀಗೆ ಮಾಡ್ತಾರೆ, ಅವ್ರನ್ನ ಯಾಕೆ ಹೇಗೆ ಮಾಡ್ತಾರೆ ಅಂತ ಕ್ವಶನ್ ಹೇಳ್ಕೋಬಾರ್ದು. ನಾವು ಕ್ವಶನ್ ಕೇಳ್ಕೋಬಾರ್ದು, ನಾವು ಕೇಳ್ಕೋಬಾರ್ದು. ಯಾಕಂದ್ರೆ ಅದು ಅಷ್ಟು ಈಸಿ ಅಲ್ಲ. ಅವರ ಸ್ಥಿತಿಗತಿಯನ್ನು ಅವರೇ ಹೇಳಿರ್ತಾರೆ ಕ್ಲಿಯರ್ ಆಗಿ, ಅದು ನೆನ್ಪಿಟ್ಕೊಳ್ಳಿ. ಸೊ ಇದು ಆಗಿರುವಂತ ವಿಷಯ. ಆಯ್ತಾ. ಸೊ ನೆಕ್ಸ್ಟ್ ಇದು ನೀಮ್ ಕರೋಲಿ ಬಾಬಾ ಅವರು ಅಂದ್ರೆ ಕೊನೆ ಕ್ಷಣಗಳು ಹೇಗಿತ್ತು ಅಂತ ಅಲ್ವಾ. ಇದು ಅತಿ ಸುಂದರವಾಗಿದೆ. ಸೊ ಯಾಕಂದ್ರೆ ಗುರುಗಳು ಅಂತಂದ್ರೆ ಯಾರೇ ಮಹಾನ್ ವ್ಯಕ್ತಿಗಳು, ಅವರು ಕೊನೆಯ ಕ್ಷಣ ಬರ್ತಾ ಇದ್ದಂದ್ರೂ ಸೊ ಉಲ್ಲಾಸವಾಗಿರ್ತಾರೆ, ಎಲ್ಲರ ಜೊತೆಗೆ ಓಡಾಡ್ತಾ ಇರ್ತಾರೆ, ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ಕೊನೆಯ ಕ್ಷಣವರೆಗೂ, ಲಾಸ್ಟ್ ಸೆಕೆಂಡ್ ವರ್ಗು ಅವರು ಎಚ್ಚರಿಕವಾಗಿರ್ತಾರೆ. ಅದೇ ಎಚ್ಚರಿಕವನ್ನು ಅವರು ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗಲೂ ತೋರಿಸ್ತಾರೆ. ನೋಡಿದ್ರ, ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹದಲ್ಲಿ ಹೋಗುವಾಗನು ಅದೇ ಎಚ್ಚರಿಕೆಯಿಂದ ಹೋಗ್ತಾರೆ. ಮರಣವನ್ನೋದು ನೋಡಿ, ನಾವೆಲ್ಲ ಹಲಿತಾ ಹುಡ್ತೀವಿ, ಹೋಗ್ತಾ ಹೋಗ್ತಾ ನಾವು ನಗ್ತಾ ಹೋಗ್ಬೇಕಾಗತ್ತೆ. ಅದು ಇಲ್ಲಿರುವಂತ ಆಪೋಸಿಟ್. ಓಕೆ. ಅಂದ್ರೆ ಪ್ರತಿಯೊಬ್ಬ ಶಿಶು ಅದು ಜನ್ಮ ತಗೊಳ್ಳುವಾಗ ಅವರು ಹಲಿದ್ರೇನೆ ಒಂಥರ, ಅವರು ಕ್ರೈ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಇವನೇನೋ ಆರೋಗ್ಯವಂತವಾಗಿಲ್ಲ ಶಿಶು ಅಂತ ಅನ್ಕೋತಾರೆ. ಅದು ಆ ಸ್ಥಿತಿ, ಅದು ಹುಟ್ಟೋ ಸ್ಥಿತಿ ಅಲ್ವಾ. ಈ ಮರಣ ಸ್ಥಿತಿಯಲ್ಲಿ ನಗ್ತಾ ಹೋಗ್ಬೇಕಂತ ಹೇಳ್ತಾರೆ ನೋಡಿ, ಆಪೋಸಿಟ್ ಇದೆ. ಸೊ ಯಾರ್ಯಾರು ನಗ್ತಾ ಅಂದ್ರೆ ನಗನಗ್ತಾ ಅವರು ಈ ಮರಣವನ್ನು ಅಂತಾರೋ
ಅವರು ನಿಜವಾದ ಮರಣವನ್ನು ಹೊಂದಿದ್ದಾರೆ. ಅಂದ್ರೆ ಆ ಮರಣಕ್ಕೆ ಸಾರ್ಥಕವಿದೆ. ಅಲ್ಲಿ ಒಂದು ನಿರ್ವಾಣ ಅಂತ ಹೇಳ್ತೀವಿ ನಾವು, ಅಲ್ಲಿ ಸಾವು ಅಂತ ಇರಲ್ಲ, ಅದನ್ನು ನಿರ್ವಾಣ ಅಂತ ಹೇಳ್ತೀವಿ. ಅದೆಲ್ಲನೂ ಮಹಾನ್ ಯೋಗಿಗಳೆಲ್ಲ ಅದೇ ಹೊಂದಿರ್ತಾರೆ. ನಾವು ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಆಯ್ತಾ. ಸೊ ನೆಕ್ಸ್ಟ್ ಇನ್ನೊಬ್ಬ ಮಾಸ್ಟರ್ ನೋಡೋಣ. ಜೆನ್ ಮಾಸ್ಟರ್. ಜೆನ್ ಮಾಸ್ಟರ್ ತಕ್ವಾನ್ ಸೋಹೋ. ಅವನು ಅವರು ಸಾವು ಅಂದ್ರೆ ಆ ನಿರ್ವಾಣವನ್ನು ಹೊಂದ್ತಾ ಇದ್ರು. ಅವರ ಶಿಷ್ಯರು ತುಂಬಾ ಸುತ್ತು ಇರ್ತಾರಲ್ಲ, ಅವ್ರು ಹೇಳ್ತಾರೆ, ನಿಮ್ಮ ಮರಣ ಸಮಯದ ಒಂದು ವಾಕ್ಯವನ್ನು ಬರೀಬೇಕು ನಮಗೋಸ್ಕರ ಅಂತ ಅವ್ರು ಹೇಳ್ತಾರೆ ಓಕೆ ಅಂತ ಹೇಳ್ಬಿಟ್ಟು, ನನಗೂ ಯಾವುದು ಲಾಸ್ಟ್ ವರ್ಡ್ಸ್ ಇಲ್ಲ, ಕೊನೆ ಪದಗಳು ಯಾವುದು ನಮ್ದು ಇಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲ ಸೊ ಏನೋ ಒಂದು ಮಾಡಬೇಕು ಅಂತಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡುವಾಗ ಒಂದು ಬ್ರಷ್ ತಗೊಂತಾರೆ. ಒಂದು ಬ್ರಷ್ ತಗೊಂಡು ಅಲ್ಲಿ ಬರೆಯೋ ಲೆಟರ್ ಏನು ಗೊತ್ತಾ, ಡ್ರೀಮ್ ಅಂತ ಬರೀತಾರೆ. ಓಕೆ. ಅದು ಆ ಡ್ರೀಮ್ ಅಂದ್ರೆ DREAM ಅಂದ್ರೆ ಕನಸು ಅಂತ ಬರೆದು ಹಾಗೆ ಕೊನೆ ಆ ಉಸಿರಾಟ ಬಿಡ್ತಾರೆ. ಇಲ್ಲಿ ಏನಂತ ಅರ್ಥ ಮಾಡ್ಕೋಬೇಕು ಅಂತ ನೋಡಿದ್ರೆ, ಸೊ ಯಾವಾಗಲೂ ಅಷ್ಟೇ, ನಾವು ಒಂದು ಸಾವು ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ನಾವು ಅದು ಯಾವ ರೀತಿಯಲ್ಲಿ ನಾವು ಆಹ್ವಾನ ಮಾಡ್ಬೇಕಂದ್ರೆ, ನಮ್ಮ ಅಲೆ ಮಿತ್ರ ಅಂದ್ರೆ ಅಲೆ ಮಿತ್ರ ಯಾರಾದ್ರು ಬಂದ್ರೆ ನಾವು ಹೇಗೆ ಇನ್ವೈಟ್ ಮಾಡ್ತೀವಿ, ಆ ರೀತಿಯಲ್ಲೇ ನಾವು ಅವನ್ನ ಇನ್ವೈಟ್ ಮಾಡಬೇಕು ಅಂತ ಒಂದು. ಇನ್ನೊಂದೇನಂದ್ರೆ, ಇಡೀ ಈ ಪ್ರಪಂಚವೇ, ಓಕೆ, ಈ ಪ್ರಪಂಚ ಹೇಗಿರ್ತದೆ ಅಂದ್ರೆ, ಇದು ಪರ್ಮನೆಂಟ್ ಅಲ್ಲ, ಇಂಪರ್ಮನೆಂಟು. ಇದೊಂದು ಕನಸು ತರ ಅಷ್ಟೇ. ಕನಸು ನೋಡಿ, ನೈಟು ನಿದ್ದೆ ಮಾಡ್ತಾ ಇರ್ತೀವಿ, ಕನಸು ನಿಜವಾಗಿರ್ತದೆ, ನಿಜವಾಗಿ ಅನ್ಕೊಂತೀವಿ, ಕನಸಲ್ಲಿ ನಿಜ. ಬಟ್ ಎರಡು ಕಣ್ಣುಗಳು ಓಪನ್ ಮಾಡಿದ್ರೆ, ನಿದ್ದೆಯಿಂದ ಎದ್ದಿದ ಮೇಲೆ ಆ ಕನಸು ಇಲ್ಲ, ಮಾಯ ಆಯ್ತು. ಅಂಥದ್ದು ಈ ಪ್ರಪಂಚ. ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ವಾ. ಸೊ ಕಣ್ಣುಗಳು ಮುಚ್ಚಿದ್ರೆ, ಈಗ ನಾನು ಎರಡು ಕಣ್ಣುಗಳು ಮುಚ್ಚಿದ್ರೆ ನನ್ನ ಮುಂದೆ ನೀವು ಯಾರೂ ಇಲ್ಲ, ಐ ಡೋಂಟ್ ನೋ. ನೀವೆಲ್ಲರೂ ಕೂತಿದ್ರಿ, ಬಟ್ ನಾನು ಎರಡು ಕಣ್ಣುಗಳು ಮುಚ್ಚಿದ್ದೀನಿ ಅಷ್ಟೇ. ಅವಾಗ ನನ್ನ ಪ್ರಕಾರ ನೀವು ಯಾರಿಲ್ಲ ಇಲ್ಲಿ, ನೋಡಿದ್ರ. ಅದೇ ಕಣ್ಣುಗಳು ತಿರ್ಸ್ಕೊಂಡ್ರೆ ನೀವೆಲ್ಲರೂ ಇದ್ರಿ. ಅಂದ್ರೆ ಇದೇ ಮಾಯ ಅನ್ನೋದು ಅರ್ಥ ಆಯ್ತಾ. ಒಂದು ಸಮಯದಲ್ಲಿ ಇರ್ತದೆ, ಇನ್ನೊಂದು ಸಮಯದಲ್ಲಿ ಇರಲ್ಲ. ಹೀಗಿರೋದು ನಾಳೆ ಇಲ್ಲ, ನಾಳೆ ಇರೋದು ನಾಡಿದ್ದಿಲ್ಲ, ನಿನ್ನೆ ಇರೋದು ಇವತ್ತಿಲ್ಲ, ನೋಡಿದ್ರ. ನಿನ್ನೆದು ಇವತ್ತಿಲ್ಲ, ಇವತ್ತು ನಾಳೆ ಇಲ್ಲ, ನಾಳೆದು ನಾಡಿದ್ದು ಇಲ್ಲ. ಇಂಥ ಇಂಥ ಪರಿಸ್ಥಿತಿಗಳು, ಇಂಥ ಸ್ಥಿತಿಗತಿಗಳನ್ನು ಇದೇನಂತ ಕರಿತೀವಿ ನಾವು ಅಂದ್ರೆ ಮಾಯ ಅಂತ ಕರಿತೀವಿ. ಹಾಗೆ ಇರೋ ತರ ಅಂದ್ರೆ ಒಂಥರ ಇರೋ, ಅದು ಇದೆಯೇ ಅಂತ ಕಾಣಿಸ್ತದೆ, ಬಟ್ ಅಲ್ಲಿ ಇಲ್ಲ, ಅದಕ್ಕೂ ಅಸ್ತಿತ್ವ ಇಲ್ಲ. ಪ್ರತಿಯೊಂದು ಈ ಜಗತ್ತು ಅಲ್ವಾ, ಜಗತ್ ಮಿಥ್ಯ, ಬ್ರಹ್ಮ ಸತ್ಯ ಅಂತ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಈ ಇಡೀ ಜಗತ್ತು ಮಿಥ್ಯನೇ. ಒಂದು ಸಮಯದಲ್ಲಿ ಇದೆ, ಇನ್ನೊಂದು ಸಮಯದಲ್ಲಿ ಇಲ್ಲ. ಒಂದು ಸಮಯದಲ್ಲಿ ಬ್ಯಾಂಗ್ಳೂರ್ ಇದೆ, ಇನ್ನೊಂದು ಸಮಯದಲ್ಲಿ ಬ್ಯಾಂಗ್ಳೂರ್ ಇಲ್ಲ. ಅದೇ ರೀತಿಯಲ್ಲಿ ಪ್ರತಿ ದೇಶ, ಪ್ರತಿಯೊಂದು ಈ ಪ್ರಪಂಚವೇ ಈಗ ಇದೆ, ಇನ್ನೂ ಒಂದು 5,000 ವರ್ಷ ಆದ್ಮೇಲೆ ಇಲ್ಲ. ಏನ್ ಹೇಳ್ಬೇಕು. ಅದಕ್ಕೆ ಇಂಥದೆಲ್ಲ ಇರುವಾಗ ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನನೂ ಹಾಗೆ. ನಮ್ಮ ಇಡೀ ಜೀವನವೂ ಅಷ್ಟೇ ಒಂದು ಕನಸು ತರ. ಅದು ಈಗ ಇದೆ, ಬಟ್ ನಾಳೆ ನಾಡಿದ್ದು ಇನ್ನೊಂದು ದಿವಸ ಅದು ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಬ್ರು ಮಾಸ್ಟರ್, ಒಂದು ಅದ್ಭುತವಾದ ಮಾಸ್ಟರ್. ಅವ್ರದ್ದು ಕೊನೆಯ ಕ್ಷಣಗಳು ತಿಳ್ಕೊಳ್ಳೋಕೆ ಪ್ರಯತ್ನ. ಆನಂದಮಯಿ ಮಾ ಅಂತ ನೀವೆಲ್ಲರೂ ಕೇಳಿರ್ಬೋದು. ಆನಂದಮಯಿ ಮಾ. ಈ ಆನಂದಮಯಿ ಮಾ ಆಲ್ಮೋಸ್ಟ್ ಇಡೀ ದೇಶದಲ್ಲಿ ಎಷ್ಟೋ ಪ್ಲೇಸಸ್ ಸುತ್ತಿದ್ದಾರೆ. ಆಯ್ತಾ. ಅವರು ಕನ್ಕಾಲ್ ಆಶ್ರಮ ಅಂತ ಒಂದಿತ್ತು, ಕನ್ಕಾಲ್ ಆಶ್ರಮ. ಓಕೆ. ಇವರು ಡೆಹ್ರಾಡೂನು ಆ ಏರಿಯಾದಲ್ಲಿರೋರು. ಓಕೆ. ಕನ್ಕಾಲ್ ಆಶ್ರಮ ಅಂತ ಇತ್ತು. ಸೊ ಅವರು ಫೈನಲ್ ರೆಸ್ಟಿಂಗ್ ಪ್ಲೇಸ್ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಫೈನಲ್ ರೆಸ್ಟಿಂಗ್ ಪ್ಲೇಸ್ ಅದೇ. 1982 1982. ಓಕೆ. ಅಲ್ಲಿಗೆ ಅವರ ಹೆಲ್ತ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಅಂದ್ರೆ ಆ ಹೆಲ್ತ್ ಇರೋಂಥ ಆರೋಗ್ಯ ಸ್ವಲ್ಪ ಕೆಟ್ಟು ಹೋಗ್ತಾ ಬರ್ತದೆ. ಸೊ ಅವರು ಆ ಒಂಥರ ವೀಕ್ ಆಗ್ತಾ ಬರ್ತಾರೆ. ಅಂದ್ರೆ ದಿನ ಅವರ ಆರೋಗ್ಯ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಅವಾಗ ಅವ್ರ ಡಿವೋಟಿಸ್ ಭಕ್ತರು ಇವ್ರನ್ನು ತುಂಬಾ ಎಂಕರೇಜ್ ಮಾಡ್ತಾರೆ, ನೀರು ಕುಡಿಬೇಕು, ತಿನ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ಯಾವುದೋ ಅವರು ಕೇರ್ ಮಾಡಿಲ್ಲ, ನನಗೆ ಬೇಡ ಅಷ್ಟೇ. ಓಕೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ಅವ್ರಿಗೊಂದು ಮ್ಯಾನಿಫೆಸ್ಟೇಷನ್ ಕ್ರಿಯೆ ಇದೆ ಒಂದು. ಸೊ ಅವರು
ಕೇಯಲ ಅಂತ ಹೇಳ್ತಾರೆ, ಕೇಯಲ. ಅವರ ದೇಹದ ಮೇಲೆ ಅದು ಮಾಡ್ಕೊಳ್ಳಿ ಅಂದ್ರೂ ಅವರು ಹೇಳಿದರು, ಯಾವುದು ನನಗೂ ಬೇಕಾಗಿಲ್ಲ. ಓಕೆ, ದೇವ್ರು ಏನು ಮಾಡ್ತಾರೋ ಅದೆಲ್ಲ ಕರೆಕ್ಟ್ ಆಗಿರ್ತದೆ. ಆಯ್ತಾ, ದೇವ್ರು ಏನು ಮಾಡ್ತಾರೋ ಅದೆಲ್ಲ ಕರೆಕ್ಟ್ ಆಗಿರ್ತದೆ, ನಾನು ಯಾವುದು ಮಾಡ್ಕೊಡಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಜುಲೈ ಅಂದರೆ ಅದೇ ವರ್ಷದಲ್ಲಿ 1982 ಅವಾಗ ಜುಲೈ ಬಂತು. ಜುಲೈ ತಿಂಗಳು ಬಂತು. ಎಲ್ಲ ಭಕ್ತರಿಗೆ ಏನು ಹೇಳ್ತಾರೆ ಅಂದರೆ, ಸೊ ನಾನು ಈ ಕಿಶನ್ಪುರ್ ಆಶ್ರಮದಿಂದ ಡೆಹ್ರಾಡೂನ್ ಕರ್ಕೊಂಡು ಹೋಗಿ, ಅಂದರೆ ಕಿಶನ್ಪುರ್ ಆಶ್ರಮ ಇದೆ ಡೆಹ್ರಾಡೂನಲ್ಲಿ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇರ್ತಾರೆ ಅವರು. ಓಕೆ, ಕೆಳಗಡೆ ಫ್ಲೋರಲ್ಲಿ ಕಂಟಿನ್ಯೂಸ್ ಚಾಂಟಿಂಗು ಪ್ರೇಯರ್ಸ್ ನಡೀತಾ ಇರ್ತದೆ. ಓಕೆ, ಅಂದರೆ ಅವರು ಕೊನೆ ಉಸಿರಾಟ ತಗೊಂಡೋದು August 27. ಆ ದಿವಸ ಕೆಳಗಡೆ ಕಂಟಿನ್ಯೂಸ್ಸು ಪ್ರೇಯರ್ಸು ಚಾಂಟಿಂಗ್ಸು ಭಜನೆ ನಡೀತಾ ಇರ್ತದೆ. ಮೇಲೆ ಇರ್ತಾರೆ ಅವರು ಸೆಕೆಂಡ್ ಫ್ಲೋರಲ್ಲಿ. ಆ ಸಮಯದಲ್ಲಿ ಕೊನೆ ಉಸಿರಾಟ ತಗೊಂಡದ್ದು ಅವರು. ಸೊ ಅದೇ ರೀತಿಯಲ್ಲಿ ಅವರು ಡೆತ್ ಆದಮೇಲೇನು ಅವರು ಕಂಗಾಲ್ ಅಂತ ಇದೆಯಲ್ಲ, ಕಂಗಾಲ್ ಅಲ್ಲಿಗೆ ತಗೊಂಡು ಹೋಗ್ಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ಏನಾಗ್ತದೆ ಅಂದರೆ, ಆ ಕೊನೆ ದಿವಸ August 27 ಆಗಿರ್ತದಲ್ಲ, ಆವತ್ತು ನಿರ್ವಾಣ ಅಂತಾರೆ. ಅವರ ಶರೀರವನ್ನು ತಗೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಆಲ್ಮೋಸ್ಟ್ 27 ಮೈಲ್ ಪ್ರೊಸೆಸ್ನಲ್ಲೇ ಕರ್ಕೊಂಡು ಹೋಗ್ತಾರೆ. ಒಂಥರ ಆ ಒಂಥರ ದೊಡ್ಡದು ಹೇಳ್ತಾರಲ್ಲ, ಸೊ ಪ್ರೊಸೆಸರ್ ಥರ. ಆ ರೀತಿಯಲ್ಲಿ ಕರ್ಕೊಂಡು 27 ಮೈಲ್ಸು ಕಂಗಾಲ್ ಆಶ್ರಮ ಕರ್ಕೊಂಡು ಹೋಗ್ತಾರೆ. ಕಂಗಾಲ್ ಆಶ್ರಮ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟು ಒಂದೇನೆಂದರೆ, ಈ ಆನಂದಿಮಯಿ ಮಾ ಯಾವಾಗಲೂ ಅಷ್ಟೇ ಯಾವುದೇ ಸನ್ಯಾಸಿನಿ ಅಂತ ತಗೊಂಡಿಲ್ಲ. ಅದಕ್ಕೆ ಜನರಲಿ ಅವ್ರನ್ನ ಏನು ಮಾಡ್ತಾರೆ, ಈ ಅವ್ರು ಹೇಳಿರ್ತಾರೆ ಮೋಸ್ಟ್ಲಿ, ಅವ್ರನ್ನ ಬರಿ ಮಾಡ್ತಾರೆ. ಅಂತಂದರೆ ಮಣ್ಣು ಮಾಡೋದಿಲ್ಲ, ಅದು ನಾರ್ಮಲ್ ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಅದು ಮಾಡುವಂಥ ಆ ಪ್ಲೇಸು ಈಗ ದೊಡ್ಡ ಒಂಥರ ಪಿಲಿಗ್ರಿಮ್ ಪ್ಲೇಸ್, ಅದು ಆನಂದಮಯಿ ಇರುವಂಥ ಪ್ಲೇಸು, ಈ ಕಂಗಾಲ್ ಆಶ್ರಮ ಅಂತಿದೆಯಲ್ಲ. ಸೊ ಅದನ್ನು ಈಗ ದೊಡ್ಡ ಪ್ರಶಸ್ತಿ ಹೊಂದಿದೆ. ಅಲ್ಲಿ ತುಂಬ ಜನ ಒಂಥರ ಪಿಲಿಗ್ರಿಮ್ಗೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಅದ್ಭುತವಾದ ಸ್ಪಿರಿಚುವಲ್ ಪವರ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಆಗ್ತದೆ. ಆಯಿತಾ, ನೆಕ್ಸ್ಟು ಇದು ಆನಂದಮಯಿ ಮಾ ಕೊನೆಯ ಕ್ಷಣಗಳು ಹೇಗಿತ್ತು ಅಂತ ಅನ್ನೋದು ಅಲ್ವಾ. ಸೊ ಅಂದರೆ ನಾವು ಅನ್ಕೋಬೋದು, ಅಂದರೆ ಸಾಮಾನ್ಯರು ನೋಡ್ತಾ ಇರ್ತೀವಲ್ಲ, ಏನೇ ಒಂದು ಸಣ್ಣ ಪ್ರಾಬ್ಲಮ್ ಅಂದರೆ ಅದು ಕೊನೆಯ ಕ್ಷಣ ಬರ್ತಾ ಇದೆ ಅಂದರೆ ಹಾಸ್ಪಿಟ್ಲಿಗೆ ಏನೇನೋ ಎಷ್ಟು ಹಂಗಾಮ ಮಾಡ್ತಾರಂದರೆ, ಆ ಹಂಗಾಮ ಲೆಕ್ಕನೇ ಇಲ್ಲ. ಆಯಿತಾ, ಆ ಹಂಗಾಮ ನೋಡಿದರೆ ಏನೋ ಆಗ್ಬಿಡ್ತಾ ಇದೆ ಅಂತ ಆ ರೀತಿಯಲ್ಲಿ. ಓಕೆ, ಡಾಕ್ಟರ್ಸ್ ಖರ್ಚು ಏನು ಮಾಡೋದು, ವಿಧ ವಿಧ ರೀತಿಯಲ್ಲಿ ಮಾಡ್ತಾರೆ. ಇಂಥ ದೊಡ್ಡ ಮಹಾನ್ ವ್ಯಕ್ತಿಗಳು, ಎಲ್ಲ ಗೊತ್ತಿರುವಂಥ ವ್ಯಕ್ತಿಗಳು ಅಲ್ವಾ, ಅವರೆಲ್ಲ ದೇವರಂತನೇ ನಾವೆಲ್ಲ ಕರಿತಾ ಇರ್ತೀವಿ. ಆ ರೀತಿಯಲ್ಲಿ ಅವ್ರನ್ನು ನಾವು ಪೂಜಿಸ್ತಾ ಇರ್ತೀವಿ. ಅಂಥ ವ್ಯಕ್ತಿಗಳು ನೋಡಿ ಎಷ್ಟು ಸಾಮಾನ್ಯವಾದ ಕ್ಷಣಗಳು ಅದನ್ನು ನಡೆಸ್ತಾರೆ ಅಂತಂದರೆ ಆ ರೀತಿಯಲ್ಲಿ ಇರ್ತದೆ. ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಬ್ಬ ಮಾಸ್ಟರ್, ಅವರ ಹೆಸರು ಹಕ್ಯೂನ್ ಎಕಾಕು ಅಂತಂದರೆ, ಇವರು ಒಂಥರ ದೊಡ್ಡ ಜಪಾನೀಸ್ ಜೆನ್ ಮಾಸ್ಟರ್ ಇವರು. ಆಯಿತಾ, ಜಪಾನೀಸ್ ಜೆನ್ ಮಾಸ್ಟರ್. ಸೊ ಆಲ್ಮೋಸ್ಟು ಅವರು ಕೊನೆಯ ಕ್ಷಣದಲ್ಲಿ ಅಂದರೆ 1768, ಓಕೆ, ಅವಾಗ ಡಾಕ್ಟರ್ ಒಬ್ಬರು ಬಂದು ಅವನ್ನ ಚೆಕ್ ಮಾಡ್ತಾರೆ. ಪಲ್ಸ್ ಇರುತ್ತೆ, ಎಲ್ಲ ಓಕೆ ಅಂತ ಹೇಳ್ತಾರೆ. ಹಾಕಿಯನ್ನ ಇವರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಸೇಮ್ ಡಾಕ್ಟರ್ ಬಂದು ಒಂದು 3 ಡೇಸಲ್ಲಿ ಅವ್ರು ಹೋದ್ಮೇಲೆ ಮತ್ತೆ ಬಂದು ಚೆಕ್ ಮಾಡಿ ಇವ್ರು ಹೋಗಿದ್ರು ಅಂತ ಹೇಳ್ತಾರೆ. ಅಂದರೆ 3 ಡೇಸ್ ಮುಂಚೆ ಚೆಕ್ ಮಾಡ್ತಾರೆ. ಡಾಕ್ಟರ್ ಪ್ರಕಾರ ಎಲ್ಲ ಆಲ್ ರೈಟ್. ಬಟ್ ಕೆಲವೇ 3 ಡೇಸಲ್ಲಿ ಮತ್ತೆ ಅದೇ ಡಾಕ್ಟರ್ ಬಂದು ಚೆಕ್ ಮಾಡಿ ಇವರು ಈ ಪಾಸ್ಟ್ ಅವೇ ಅಂತಂದರೆ ಇವರು ಮರಣ ಹೊಂದಿದ್ದಾರೆ ಅಂತ ಹೇಳ್ತಾರೆ. ನೋಡಿದ್ರ. ಸೊ ಆ ರೀತಿಯಲ್ಲಿ December 11, ಓಕೆ, ಸೊ ಆ ಹಕ್ಯೂನ್ ಅಂತ ಅವರು ಪೀಸ್ಫುಲ್ ಹೇಗಿತ್ತು ಅಂದರೆ, ಅವರು ಮರಣ ಹೇಗಿತ್ತು ಅಂತಂದರೆ December 11 ಅಂದರೆ ಉದಯಕಾಲ ಅಂತಾರೆ, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ. ಓಕೆ, ಸೊ ಆ ಸಮಯದಲ್ಲಿ ಅವರು ನಿದ್ದೆಯಿಂದ ಅಂದರೆ ಅವರ ನಿದ್ದೆಯಿಂದನೇ ಪೀಸ್ಫುಲ್ ಸ್ಲೀಪಿಂದ ಎತ್ತಾರೆ. ಎದ್ದ ಮೇಲೆ ಒಂದು ಗಟ್ಟಿಯಾಗಿ ಒಂಥರ ಸೌಂಡ್ ಮಾಡ್ತಾರೆ ಅಲ್ವಾ. ಸೊ ಒಂಥರ ಟೆರಿಫಿಕ್ ಸೌಟ್ ಅಂತ ಹೇಳ್ತಾರೆ. ಆ ಥರ ಮಾಡಿ ರೈಟ್ಗೆ ತಿರ್ಕೊಂಡು ಮಲ್ಕೊಂಡು ಹಾಗೆ ಅವರ
ಕೊನೆ ಕ್ಷಣದಲ್ಲಿ ಅಂದ್ರೆ ಕೊನೆ ಉಸಿರಾಟನ ಬಿಡ್ತಾರೆ ನೋಡಿ, ಎಷ್ಟು ಸಿಂಪಲ್ ಆಗಿ. ಸೊ ಅವ್ರದ್ದು ಆಯ್ತು, ಸಮಾಧಿ ಎಲ್ಲ ಮಾಡಿದ್ರು. ಓಕೆ, ಅವರು ಸಮಾಧಿ ಮಾಡಿದ ಮೇಲೆ ಅವರ ಬೂದಿ ಇರ್ತದಲ್ಲ, ಬೂದಿಯನ್ನು ತಗೊಂಡು ಒಂಥರ ಆ ಯಾವುದೋ ಯಾವುದೋ ಒಂದು ಫ್ರಾಗ್ನೆಂಟ್ ಸ್ಪೈಸ್ ತರ ಸ್ಪೈಸ್ ಅಲ್ಲಿ ಭಾಗವಾಗಿ ಉಪಯೋಗಿಸಿದಾರ ಅಂತ ಹೇಳ್ತಾರೆ. ಅದು ಏನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಓಕೆ, ಅಷ್ಟು ಸುಲಭವಾಗಿ ತಗೊಂಡಿದ್ರು. ಮತ್ತೆ ಆ ಅವರ ಲೈಫ್ ಸ್ಟೇಟ್ಮೆಂಟ್ ಹೇಗಿರ್ತದೆ ಅಂದ್ರೆ, ಓಕೆ, ಲೈಫ್ ಸ್ಟೇಟ್ಮೆಂಟ್ ಹೇಗಿರ್ತದೆ ಅಂದ್ರೆ, ಒಂದು ಲೈಫ್ ಸ್ಟೇಟ್ಮೆಂಟು ಅವ್ರು ಬರೆದಿದ್ರು. ಕೊನೆಯ ಸ್ಥಿತಿಯಲ್ಲಿ ಅವ್ರು ಮಾಡುವಂತ ಒಂದು ಸ್ಟೇಟ್ಮೆಂಟ್, ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಒಂದು, ಇದು ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ, ನಮ್ಗೆಲ್ಲರಿಗೂ ಹೆಲ್ಪ್ ಆಗತ್ತೆ. ಇದು ಏನಂತ ಹೇಳಿದ್ರೆ ನೋಡಿ, ಮೆಡಿಟೇಷನ್ ಇನ್ ದ ಮಿಡ್ಸ್ಟ್ ಆಫ್ ಆಕ್ಷನ್ ಇಸ್ ಎ ಬಿಲಿಯನ್ ಟೈಮ್ಸ್ ಸುಪೀರಿಯರ್ ಟು ಮೆಡಿಟೇಷನ್ ಇನ್ ದ ಸ್ಟಿಲ್ನೆಸ್. ನೋಡಿ, ಇದು ಹೇಗಿರ್ತದೆ ಅಂದ್ರೆ, ಧ್ಯಾನ ಅನ್ನೋದು, ಆಯ್ತಾ, ಧ್ಯಾನ ಅನ್ನೋದು ಸೊ ಒಂದು ಆಕ್ಷನ್, ನಾವು ಆಕ್ಷನ್ ಅಂದ್ರೆ ಒಂದು ಯಾವುದೇ ಒಂದು ಕೆಲಸ, ಒಂದು ಕ್ರಿಯೆ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ನಾವು ಧ್ಯಾನದಲ್ಲಿ ನಿಮಗ್ನವಾದ್ರೆ, ಅಂದ್ರೆ ಆ ಕ್ರಿಯೆವನ್ನೇ, ಆ ಕೆಲಸವನ್ನೇ ನಾವು ಧ್ಯಾನದಾಗ ಪರಿವರ್ತನೆಗೊಳಿಸ್ಕೊಂಡ್ರೆ ಅದು ಎಷ್ಟು ಉತ್ತಮವಾದ ವಿಷಯ ಅಂತಂದ್ರೆ, ನಾವು ನಿಜವಾಗಿ ಸ್ಟಿಲ್ನೆಸ್ ಅಲ್ಲಿ ಕೂತ್ಕೊಂಡು, ಅಂತಂದ್ರೆ ಏನು, ನಾವು ಪ್ರಶಾಂತವಾಗಿ ಕೂತ್ಕೊಂಡು ಶ್ವಾಸದ ಮೇಲೆ ಗಮನ ಇಡ್ತೀವಲ್ಲ, ಸೊ ಇಂಥದಕ್ಕಿಂತ ಒಂದು ಬಿಲಿಯನ್ ಟೈಮ್ಸ್, ಅಂದ್ರೆ ಬಿಲಿಯನ್ ಪಟ್ಟು ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಅವರು. ಸೊ ಇದೊಂದು ಪದ ಹೇಳಿದ್ದಾರೆ ಅವರು ಆಕ್ಚುಲಿ. ಅಂದ್ರೆ ಈ ಪರ್ಟಿಕ್ಯುಲರ್ಲಿ ಇದೊಂದು ಸ್ಟೇಟ್ಮೆಂಟ್, ದೊಡ್ಡ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಪ್ರತಿನಿತ್ಯ ನಾವೆಲ್ಲರೂ ನೋಡಿ, ಈಗ ಕೂತ್ಕೊಂತೀವಿ, ಧ್ಯಾನ ಮಾಡ್ತೀವಿ. ನಾನು ಇದಕ್ಕೆ ಮುಂಚೆನೆ ಈ ಕಾನ್ಸೆಪ್ಟ್ ಬಗ್ಗೆ ತುಂಬಾ ಡೀಪ್ ಆಗಿ ಹೇಳಿದ್ದೀನಿ. ನಾವು ಕೂತ್ಕೊಂಡು ಧ್ಯಾನ ಎಷ್ಟೋ ಮಾಡ್ತೀವಿ, ಆಯ್ತಾ, 24 ಗಂಟೆದಲ್ಲಿ 23 ಗಂಟೆ, ಅಂದ್ರೆ ಒಂದು 6 ಗಂಟೆ ನಿದ್ದೆ ಹೋದ್ರು ಫಾರ್ ಎಕ್ಸಾಂಪಲ್, ಅಲ್ವಾ. ಇನ್ನೂ ನಮಗೆ 17 ಗಂಟೆ ಇರುತ್ತೆ. 17 ಗಂಟೆಯಲ್ಲಿ ಸೊ ನಾವೇನ್ ಮಾಡ್ತೀವಿ, ಮಿಕ್ಕಿದ ಸಮಯದಲ್ಲಿ 1 ಗಂಟೆ ಧ್ಯಾನ ಕೊಡ್ತೀವಿ ಅಷ್ಟೇ, ಇಲ್ಲ 2 ಗಂಟೆ ಕೊಡ್ತೀವಿ, ಇನ್ನು 3 ಗಂಟೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಮಿಕ್ಕಿದ ಎಲ್ಲಾ ಹವರ್ಸ್ ಅಲ್ಲಿ ನಾವು ಮಾಡೋ ಕೆಲಸಗಳು ಹೇಗಿರ್ತವೆ ನೋಡ್ಕೊಳ್ಳಿ. ಅಲ್ಲಿ ಹೇಗಿರ್ತವೆ ಅಂತಂದ್ರೆ, ನಮ್ಮನ್ನು ನಾವು ಮರಿತೀವಿ, ಅಲ್ವಾ. ನಾನು ಯಾರು, ನನ್ನ ಹೂ ಅಮೈ ಅಂತ ಆ ಪರ್ಟಿಕ್ಯುಲರ್ ತತ್ವ ಇದೆಯಲ್ಲ, ಅದು ಕಂಪ್ಲೀಟ್ ಮರ್ತಿರ್ತೀವಿ. ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅಂದ್ರೆ, ಪೂರ್ತಿ ದೇಹದ ತೊಡಗಿಸ್ಕೊಂಡಿರ್ತೀವಿ. ದೇಹದ ಕೆಲಸಗಳು, ಶಾರೀರಿಕ, ಮಾನಸಿಕ, ಈ ಸಾಮಾಜಿಕ, ಆ ಕೆಲಸಗಳಲ್ಲಿ ತುಂಬಾ ತೊಡಗಿಸ್ಕೊಂಡಿರ್ತೀವಿ. ಹೇಗಿರ್ತದೆ ಅಂದ್ರೆ, ನಮ್ಮನ್ನು ನಾವು ಮರಿತೀವಿ, ನಾವು ಏನ್ ಮಾಡ್ತಾ ಇದ್ವಿ ಎಚ್ಚರಿಕೆನೂ ಇಲ್ಲ ನಮಗೆ, ಅಲ್ವಾ. ಆಲ್ಮೋಸ್ಟ್ ನಾನು ಅದಕ್ಕೆ ಹೇಳಿದ್ದೀನಿ, ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ಪ್ರತಿ ಕ್ಷಣ ನಿಮ್ಮ ಧ್ಯಾನದ ಸ್ಥಿತಿ ಇರಬೇಕು ನಿಮ್ಮಲ್ಲಿ. ಪ್ರತಿ ಕ್ಷಣ ಅಂದ್ರೆ, ಎವ್ರಿ ಮೂಮೆಂಟ್ ಇಸ್ ಎ ಮೆಡಿಟೇಷನ್, ಎವ್ರಿ ಮಿನಿಟ್ ಇಸ್ ಎ ಮೆಡಿಟೇಷನ್, ಎವ್ರಿ ವಾಕ್ ಆಫ್ ಲೈಫ್, ಎವ್ರಿ ಆಕ್ಷನ್ ಇಸ್ ಎ ಮೆಡಿಟೇಷನ್. ಅದೇ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಏನೇ ಸ್ಥಿತಿ ಇರಲಿ, ಏನೇ ಕೆಲಸ ಇರಲಿ, ಏನೇ ಕ್ರಿಯೆ ಇರಲಿ, ಅದನ್ನೇ ಮೆಡಿಟೇಷನ್ ತರ ಇರಬೇಕು. ಪ್ರತ್ಯೇಕವಾಗಿ ಮೆಡಿಟೇಷನ್ ಬೇಕಾಗಿಲ್ಲ ಅಂತ ಹೇಳೋದು. ಅಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಕಣ್ಣುಗಳು ಮುಚ್ಚಿ ಒಂದು ಪ್ರಯತ್ನ ಪೂರ್ವಕವಾಗಿ ನಮ್ಮ ಒಳಗಡೆ ನಾವು ಹೋಗಿ, ನಮ್ಮ ಆ ಉಸಿರಾಟದ ಮುಖಾಂತರ ಒಳಗಡೆ ಹೋಗಿ, ಆ ಉಸಿರಾಟವನ್ನು ಬಿಟ್ಟು ಶೂನ್ಯದ ಒಳಗಡೆ ಹೋಗಿ ನಮ್ಮ ಅಸ್ತಿತ್ವವನ್ನು ನಾವು ಕಂಡಿಡಕ್ಕೆ ಎಷ್ಟು ಒಂಥರ ಶ್ರಮ ಪಡ್ತೀವಿ ಅಂತಂದ್ರೆ, ಅದು ಆನಂದ ಕ್ರಿಯೆನೇ, ನೋ ಡೌಟ್, ಇಟ್ಸ್ ಆನಂದ ಕ್ರಿಯೆ, ಆನಂದವನ್ನೇ ಕೊಡ್ತದೆ. ಆದರೂ ಸಮಯ ಕೊಡ್ಬೇಕು ಅದಕ್ಕೆ, ಆದರೂ ಪ್ರಯತ್ನ ಪೂರ್ವಕ ಮಾಡಬೇಕು. ಇಷ್ಟೆಲ್ಲ ಇರ್ತವಲ್ಲ, ಇದೆಲ್ಲದನ್ನು ಒಂದು ಕಡೆ ಇದ್ರೆ, ಅದಕ್ಕಿಂತ ಒಂದು ಬಿಲಿಯನ್ ಪಟ್ಟು ಒಳ್ಳೆಯದು, ಉತ್ತಮವಾದ ಯಾವ್ದಪ್ಪ ಅಂತಂದ್ರೆ, ನೀವು ಮಾಡೋ ಕ್ರಿಯೆನೇ ನೀವು ಧ್ಯಾನವಾಗಿ ಪರಿವರ್ತನೆಗೊಳಿಸ್ಕೊರಿ. ನೀವು ಮಾಡುವಂತ ಪ್ರತಿ ಕ್ರಿಯೆ ನಿಮ್ಗೆ ಧ್ಯಾನ ಸಮಾನವೇ ಅದು. ಅಂದ್ರೆ ಪ್ರತಿ ಕ್ರಿಯೆದಲ್ಲಿ ನೀವು 100% ಅಲ್ಲಿ ಇರಕ್ಕೆ ಪ್ರಯತ್ನ ಮಾಡಿ. ಅದು ಹೇಗೆ ಏನು ಅಂತ ಇಂದಿನ ಕ್ಲಾಸಲ್ಲಿ ತುಂಬಾನೇ ಹೇಳ್ಕೊಟ್ಟಿದ್ವಿ, ಅಲ್ವಾ. ಸೊ ಪ್ರತಿ ಕ್ಷಣದಲ್ಲಿ ನಾವು ಜೀವಿಸಬೇಕು, ಹೇಗೆ ಏನು, ನಾವು ಎಲ್ಲಿ ಅಂದ್ರೆ, ಎಲ್ಲೇ ನಾವಿದ್ರೆ, ಯಾವುದೇ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ದೇಹ, ನಮ್ಮ ಮನಸ್ಸು ಒಂದೇ ಕಡೆ ಕೂರಿಸಬೇಕು. ದಿಸ್ ಈಸ್ ಕಾಲ್ಡ್ ಹಾರ್ಮೋನಿ, ಸಿಂಕನೈಸೇಷನ್ ಅಂತ ಕರಿತೀವಿ ನಾವು. ಇದನ್ನೇ ಅಲೈನ್ಮೆಂಟ್, ಬಾಡಿ ಮೈಂಡ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ನಾನು ಎಷ್ಟೋ ಆ ಸಬ್ಜೆಕ್ಟ್ಸ್ ಅಲ್ಲಿ ಪವರ್ ಆಫ್ ವಿಟ್ನೆಸ್ಸಿಂಗ್ ಅಂತ ಸಬ್ಜೆಕ್ಟ್ ಕೊಡುವಾಗ ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡಿದ್ವಿ, ಅಲ್ವಾ. ಅಂತ ವಿಡಿಯೋಸು ನಾವೇನ್ ಮಾಡಬೇಕು ಅಂತಂದ್ರೆ, ಪದೇ ಪದೇ ಮನ್ನಾ ಮಾಡ್ಕೋಬೇಕಷ್ಟೇ. ಮಾಡ್ಕೊಂಡ್ರೆ
ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಧ್ಯಾನವೇ, ಧ್ಯಾನ ಸ್ಥಿತಿಯೇ ಎಚ್ಚರಿಕೆ ಸ್ಥಿತಿ. ಇಟ್ಸ್ ಎ ಮೂಮೆಂಟ್ ಆಫ್ ಅವೇರ್ನೆಸ್, ಮೂಮೆಂಟ್ ಆಫ್ ಸೋ ಕಾಲ್ಡ್, ಸೊ ಲೈಕ್ ಎಕ್ಸ್ಪ್ಲೋರೇಷನ್, ಅವೇರ್ನೆಸ್, ಅದರಲ್ಲೇ ಇರ್ತೀವಿ. ಕಾನ್ಸಿಯಸ್ನೆಸ್, ಹೈಲಿ ಕಾನ್ಸಿಯಸ್ನೆಸ್ ಅಲ್ವಾ? ಸೊ ಆ ವಿಟ್ನೆಸ್ಸಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಮಿತ್ರರೇ. ಎಷ್ಟು ಇಂಪಾರ್ಟೆಂಟು ಆ ವಿಟ್ನೆಸ್ಸಿಂಗ್ ಅನ್ನೋದು ನಮಗೆಲ್ಲ ಗೊತ್ತು. ಸೊ ಆ ವಿಟ್ನೆಸ್ಸಿಂಗ್ ಅಂತ, ಆ ವಿಟ್ನೆಸ್ಸಿಂಗ್ ಆ ಮೋಡಲ್ಲಿ, ಆ ಸ್ಥಿತಿಯಲ್ಲಿ ನೀವಿದ್ರೆ ಪ್ರತಿನಿತ್ಯ ಧ್ಯಾನನೇ, ಪ್ರತಿ ಕ್ಷಣ ಧ್ಯಾನವೇ. ಇನ್ನೇನು ಪ್ರತ್ಯೇಕವಾಗಿ ಧ್ಯಾನ ಅಲ್ವಾ? ಧ್ಯಾನ ಮಾಡೋದೇಕೆ? ನಿಜವಾದ ನಿಮ್ಮ ಅಸ್ತಿತ್ವ ಏನು, ನೀವು ಯಾರು, ನೀವು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತಂದ್ರೆ ನೀವು ಯಾರು? ಮತ್ತೆ ಈ ಮಾತುಗಳು ಮಾತಾಡೋರು, ಆ ನೋಡೋರು, ನಮ್ಮನ್ನು ಎಲ್ಲದನ್ನೂ ಅಂದರೆ ಇಡೀ ಪ್ರಪಂಚದಲ್ಲಿ ಯಾವಾಗಲೂ ನಮ್ಮ ಜೊತೆಗೆ, ನಾವು ನಿದ್ಯದಲ್ಲಿ ಸಹ ನನ್ನ ಜೊತೆಗಿರುವಂಥದ್ದು ಅದೇ ನಾನು ಅಲ್ವಾ? ಸೊ ಅದೇ ನಾನು ಅಂತ ಆ ಅನುಭವಕ್ಕೆ ಅಲ್ಲ ಈ ಜೀವನ ಕೊಟ್ಟಿರೋದು. ಇನ್ಯಾಕೆ ಕೊಟ್ಟಿದ್ದಾರೆ? ಇಲ್ಲ ಅಂದರೆ ನನಗೇನು ಕೆಲಸ ಇದೆ ಇಲ್ಲಿ ಬರೋಕ್ಕೆ? ನಾನೊಂದು ಆತ್ಮ ಆಗಿ, ನಾನೊಂದು ಒಂದು ಪರಿಪೂರ್ಣ ಆತ್ಮ ಅಂದರೆ ನನ್ನ ಪರಮಾತ್ಮ, ನನ್ನ ತಂದೆ ಆ ಲೋಕದಲ್ಲಿ, ಆ ಪರಲೋಕದಲ್ಲಿ, ಆ ಆತ್ಮಲೋಕದಲ್ಲಿ, ಆ ಸ್ಪಿರಿಟ್ ವರ್ಲ್ಡ್ಸಲ್ಲಿ ನನ್ನ ಪರಮಾತ್ಮ ಇರುವಾಗ ನಾನು ಅವ್ರನ್ನ ಬಿಟ್ಟು ಇಷ್ಟು ದೂರ ಬರೋಕ್ಕೆ ನನಗೇನು ಕೆಲಸ ಇಲ್ಲಿ ಬರೋಕ್ಕೆ ಅಂತಂದರೆ, ಸೊ ನಾನು ಕನ್ನಡಕ್ಕೆ ಬಂದಿರ್ತೀನಿ. ಅಲ್ಲಿ ಕಲಿಸಿರ್ತಾರೆ, ಇಲ್ಲಿ ಮರಿತೀವಿ, ದೇಹದಲ್ಲಿ ಪ್ರವೇಶ ಮಾಡ್ತೀವಿ, ಈ ಮಾಯಾ ಜಗತ್ತಲ್ಲಿ ಪ್ರವೇಶ ಮಾಡ್ತೀವಿ, ಮರೆತು ಬಿಡ್ತೀವಿ. ಮತ್ತೆ ಹೋಗಕ್ಕೆ ಮುಂಚೆ ನೆನಪು ಮಾಡ್ಕೊಂಡು ಹೋಗಪ್ಪ, ಮತ್ತೆ ಎಂಟಿ ಹ್ಯಾಂಡಲ್ ಮತ್ತೆ ಸುಮ್ಮನೆ ಹಾಗೆ ಹೋಗಬಾರ್ದು. ಎಲ್ಲ ಮರೆತು ಬಿಟ್ಟು ಇದೇ ನನ್ನ ಪ್ರಪಂಚ ಅನ್ಕೊಂಡು, ಇದೇ ನನ್ನ ಮಕ್ಕಳು, ಆಸ್ತಿ, ಮರಿಗಳು, ಮಕ್ಕಳು ಎಲ್ಲ ಅನ್ಕೊಂಡು ಇದೇ ನಂದು ಅನ್ಕೊಂಡು ಹೋದ್ರೆ ಮತ್ತೆ ವಾಪಸ್ ಕಲಿಸ್ತಾರೆ. ನಿನ್ನ ತಂದೆಯನ್ನು ನೀವು ನೆನಪಿ ಮಾಡ್ಕೊಂಡವರೆಗೂ ನೀನು ಬಿಡೋದಿಲ್ಲ, ಆಯ್ತಾ? ಸೊ ಅದಿಲ್ಲ ಅಂದ್ರೆ ನನಗೆ ಕೆಲಸ ಏನಿಲ್ಲ. ಇಲ್ಲಿ ಬಂದಿರೋದು, ನಾನು ಯಾಕೆ ಬಂದಿರೋದೇ ಆ ಬರುವಾಗ ನನಗೆಲ್ಲ ಗೊತ್ತು. ಬಂದಿದ ಮೇಲೆ ಈ ಪ್ರಪಂಚದಲ್ಲಿ, ಮಾಯಾ ಪ್ರಪಂಚದಲ್ಲಿ ಪ್ರವೇಶ ಮಾಡಿದ್ದೀನಿ, ಎಲ್ಲ ಮರ್ತು ಬಿಟ್ಟಿದ್ದೀನಿ. ಮತ್ತೆ ಹೋಗೋಕ್ಕೆ ಮುಂಚೆ ಅಟ್ಲೀಸ್ಟ್ ನಾನು ಪ್ರಯತ್ನಪೂರ್ವಕವಾಗಿ ನಾನು ಯಾರಂತ ಕಂಡಿಡಿದು ಆ ಎಕ್ಸಾಮನ್ನು ನಾನು ಪಾಸ್ ಮಾಡಿ, ಆ ಟೆಸ್ಟನ್ನು ಪಾಸ್ ಮಾಡ್ಕೊಂಡು ಹೋದರೆ ಮತ್ತೆ ನನಗೆ ಬರೋಂಥ ಅವಶ್ಯಕತೆ ನನಗೆ ಇಲ್ಲ ಅಷ್ಟೇ. ದಟ್ ಈಸ್ ಮೈ ಲಾಸ್ಟ್ ಇನ್ಕಾರ್ನೇಷನ್. ಅರ್ಥ ಆಯ್ತಾ? ಇಷ್ಟೇ ನಾವೆಲ್ಲ ಮಾಡಬೇಕಾಗಿರೋದು. ಅದಕ್ಕೆ ಈ ಎಲ್ಲ ಪ್ರಯತ್ನ, ಆಯ್ತಾ? ನಮ್ಮಲ್ಲಿರೋದು ಒಂದೊಂದೊಂದೊಂದು ಕಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದು ಅಂಟ್ಕೊಂಡೋದು ಎಲ್ಲ ತಗಲಾಕ್ಸ್ಕೊಂಡೋದಲ್ಲ. ಇನ್ನು ಯಾವ ತಗಲ್ಕೊಂಡೋಗಿ ಹೋಗ್ಬಿಡಿ. ಹೊಸ ತಗಲ್ಕೊಂಡು ಸಿಗಾಕೊಂಡೋದು ಬೇಡ, ಆಯ್ತಾ? ಇರೋದು ಸಾಕು, ಇರೋ ಜಂಜಾಟ ಸಾಕು ನಮಗೆ ಅಲ್ವಾ? ಇರುವಂಥ ಮಕ್ಕಳು, ಕುಟುಂಬ, ಇದು ಸಾಕು. ಇದಕ್ಕಿಂತ ಜಾಸ್ತಿ ಅನ್ಕೊಂಡು ಹೋದ್ರೆ ಅದನ್ನು ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ. ಬಿಡಿಸ್ಕೊಂಡಕ್ಕೆ ಈ ಜೀವನ ಇರೋದು. ನಿಮ್ಗೆ ನೆನಪಿರಲಿ, ನೀವು ಶೂನ್ಯ ಫಸ್ಟು, ನೀವು ಶುದ್ಧ ಚೈತನ್ಯ. ನಾವು ಎಲ್ಲರೂ ಯಾರು? ಶುದ್ಧ ಚೈತನ್ಯ ಅಲ್ವಾ? ಅದರಲ್ಲಿ ಏನೂ ಇರಲಿಲ್ಲ, ಆದರೂ ಸಂತೋಷವಾಗೇ ಇತ್ತು. ಈಗ ಅದರ ಮೇಲೆ ಸ್ವಲ್ಪ ಮನಸ್ಸು ಸೇರ್ಕೊಂತು, ಅದಕ್ಕೆ ಒಂದು ದೇಹ ಬೇಕಾಗಿತ್ತು. ಇದೆಲ್ಲ ಸೇರ್ಕೊಂಡಿದ್ಮೇಲೆ ಅದು ಗೊಂದಲ ಆಯಿತು. ಇರೋ ಶುದ್ಧ ಚೈತನ್ಯ, ಆ ಪರಿಶೂನ್ಯವಾಗಿರುವಂಥ ಆ ಶುದ್ಧ ಚೈತನ್ಯ ಈಗೋ ಹಾಗೆ ಗೊಂದಲ ಆಯಿತು. ಆ ಗೊಂದಲೆಯನ್ನು ತಗಲಾಕೊಂಡಂತೆಲ್ಲ ಬಿಡಿಸ್ಕೊಂಡು ಬರ್ತಾ ಇರುವಾಗ ಅಫ್ಕೋರ್ಸ್ ಜ್ಞಾನವನ್ನು ಬರ್ತದೆ, ತುಂಬ ಜ್ಞಾನನೂ ಬರ್ತದೆ. ಯಾವ ಅನುಭವಪೂರ್ವಕವಾಗಿ ಜ್ಞಾನ ಪಡ್ಕೊತೀವಿ. ಅದಕ್ಕೆ ಜೀವನ, ಒಂದು ಜೀವನ ಅಲ್ಲ, 400 ಜನ್ಮಗಳು, 300 ಜನ್ಮಗಳು, 1000 ಜನ್ಮಗಳು ಯಾಕೆ ತಗೊತೀವಿ? ಇಷ್ಟೆಲ್ಲ ತಗೊಂಡಿದ್ರು ಏನು ತಗೋಬೇಕು, ಯಾಕೆ ತಗೋಬೇಕಾ? ಅವಶ್ಯಕತೆ ಏನಂತಂದ್ರೆ, ನಾವು ಪರಿಶುದ್ಧ ಚೈತನ್ಯವೇ ನಾವೆಲ್ಲ ಅಲ್ವಾ? ಒಂದು ಸಣ್ಣ ಮಕ್ಕಳು ಹುಟ್ಟಿದ ಮೇಲೆ ಅವನು ನಿಜವಾಗಿ ತುಂಬ ಪರಿಶುದ್ಧವಾಗಿರ್ತಾನೆ. ಅವ್ರ ಮೈಂಡ್ ಶೂನ್ಯವಾಗಿರ್ತದೆ. ದೇವರು ಅಂದರೆ ಮಕ್ಕಳು ದೇವರು ಅಂತ ಕರಿತೀವಿ ಅಲ್ವಾ? ಆದರೆ ಅಲ್ಲಿ ಆ ಹುಟ್ಟಿರುವಂಥ ಆ ಶಿಶುವಿಗೆ ಅಲ್ಲಿ ಏನಿಲ್ಲಪ್ಪ ಅಂತ ಚೈತನ್ಯ ತುಂಬಿಕೊಂಡಿದೆ. ಬಟ್ ಅಲ್ಲಿ ಏನು ಲೋಪಿಸಿದೆ ಅಂತಂದ್ರೆ, ಅಲ್ಲಿ ಒಂದು ಅನುಭವಪೂರ್ವಕ ಜ್ಞಾನ ಇಲ್ಲ ಅವನ ಹತ್ರ, ಅಷ್ಟೇ ಲೋಪ. ನೋಡಿದ್ರ? ಅದೇ ಅವನು ಬೆಳೀತಾ ಈ ಜನ್ಮದಲ್ಲಿ ಆಗಲಿ, ಇನ್ನೊಂದು 200 ಜನ್ಮ ಆಗಲಿ, 100 ಜನ್ಮಗಳಾಗಲಿ, ಅವನು ಇದೇ ರೀತಿಯಲ್ಲಿ ಹುಟ್ಟ ಮತ್ತೆ ಲಾಸ್ಟ್ ಕೊನೆವರೆಗೆ ಬಂದ.
ಈ ಮಧ್ಯದಲ್ಲಿ ಸುಮಾರು ಅನುಭವಗಳು ಅವರ ಬ್ಯಾಗ್ ಒಳಗಡೆ ಹಾಕೊಂಡ ಅನುಭವಗಳು ಪಡೆದು 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 ಕೊನೆ ಜನ್ಮಗಳು ಹೋಗುವಾಗ ಅವನು ಸಂಪೂರ್ಣ ಜ್ಞಾನಿ ಆಗ್ತಾನೆ. ಸಂಪೂರ್ಣ ಜ್ಞಾನಿಯಾಗಿ ಒಂದು ಅಮಾಯಕತ್ವ ಒಂದು ಮಕ್ಕಳ ತರ ತಯಾರಾಗ್ತಾನೆ ನೋಡಿ. ಮೊದಲನೇ ಶೈಶವಾತ್ಮ ಹುಟ್ಟು ಪರಿಶುದ್ಧವಾಗಿತ್ತು, ಆದರೆ ಅವನು ಅದರಲ್ಲಿ ಅನುಭವಪೂರ್ವಕ ಜ್ಞಾನ ಇಲ್ಲ. ಅದೇ ಅನಂತಾತ್ಮಗಳು ಹೋಗುವಾಗ, ಅಂದರೆ ವೃದ್ಧಾತ್ಮ ಅನಂತ ಆತ್ಮ ಆಗಿರುವಾಗ ಅವ್ರ ಹತ್ರನೂ ಅದೇ ಅಮಾಯಕತ್ವ ಇರುತ್ತೆ, ಅದೇ ಅದೇ ಮಕ್ಕಳ ಲಕ್ಷಣಗಳಿರ್ತವೆ. ಅಲ್ಲಿ ಏನಿರ್ತದೆ ಅಂದರೆ ಒಂದು ಅನುಭವಪೂರ್ವಕ ಜ್ಞಾನ, ಅಂದರೆ ಅನುಭವ ಜ್ಞಾನ ಅಂತ ಹೇಳ್ತೀವಲ್ಲ, ಅದೆಲ್ಲ ಪಡಿತಿರ್ತದೆ. ಎಷ್ಟೋ ಜನ್ಮಗಳಿಂದ ಪಡೆದು ಎಲ್ಲ ಪೂರ್ತಿ ಅರಿಷಡ್ ವರ್ಗ ಅಂದರೆ ಏನು, ಒಂದು ಶೈಶವಾತ್ಮ ಇದೆ. ಅರಿಷಡ್ ವರ್ಗದ ಒಳಗಡೆ ಹೋದ್ರೆ ಅದು ಆಚೆ ಕಡೆ ಬರೋದಿಲ್ಲ. ಶೈಶವಾತ್ಮ ತುಂಬಾ ಕಷ್ಟ, ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂದ್ರೆ, ಅಫ್ಕೋರ್ಸ್ ಬಿಡಿಸ್ಕೊಳ್ಳೋದು ತಪ್ಪ ಅಂದ್ರೆ ಅಂದ್ರೆ ಒಳಗಡೆ ಹೋಗೋದು ತಪ್ಪ ಅಂದ್ರೆ ತಪ್ಪಿಲ್ಲ. ದಟ್ಸ್ ಆಲ್ ಪಾರ್ಟ್ ಆಫ್ ಜರ್ನಿ. ಆಯ್ತಾ? ಪಾರ್ಟ್ ಆಫ್ ಜರ್ನಿ ಅಂದ್ರೆ ಕರಿಬೇಕು. ಬಿಟ್ರೆ ಒಬ್ಬನು ಯಾರೋ ಕಲ್ಲ ಇದ್ದ, ಇಲ್ಲಾಂದ್ರೆ ಒಬ್ಬನು ಕ್ರೈಮ್ ಮಾಡಿದ, ಇನ್ನೊಬ್ಬನು ಒಂಥರ ಭಿಕ್ಷೆ ಮಾಡ್ತಾ ಇದೆ, ಏನೇನೋ ಮಾಡ್ತಾ ಇರ್ತಾರಲ್ಲ, ಇದು ವಿಧ ಪಾತ್ರಗಳು ಇರ್ತಾವಲ್ಲ, ನಾವೆಲ್ಲ ಏನು ಅಂದ್ಕೊಂತೀವಿ, ಇವ್ರು ಯಾಕೆ, ಅವ್ರು ಯಾಕೆ ಆ ಥರ, ಇವ್ರು ಯಾಕೆ ಈ ಥರ ಅಂತ ನಾವು ಸುಮ್ಮನೆ ಹೇಳ್ಕೊಂಡಕ್ಕೆ ಚೆನ್ನಾಗಿರ್ತದೆ. ಆದರೆ ಅದೆಲ್ಲ ಸರ್ವಸಾಮಾನ್ಯ ಅಷ್ಟೇ. ಆಯ್ತಾ? ಈ ಜಗತ್ತಲ್ಲಿ ಸರ್ವಸಾಮಾನ್ಯ. ಅದು ಹಾಗೆ ಆಗಬೇಕು, ಇದು ಹಾಗೆ ಆಗಬೇಕು, ನೀವು ಹೀಗಿರಬೇಕು, ನೀವು ಹೀಗೆ ಮುಂದಕ್ಕೆ ಸಾಗ್ತಾ ಇರಬೇಕು. ನಿನ್ನ ಹಿಂದೆ ಬರೋರು ಬರ್ತಾ ಇರ್ತಾರೆ, ನಿನ್ನ ಮುಂದೆ ಎಷ್ಟೋ ಜನ, ಲಕ್ಷಾಂತರ ಜನ ಯೋಗಿಗಳು ಆಗಿ ಮುಂದಕ್ಕೆ ಹೋಗಿದ್ದಾರೆ. ನೀವು ಅವ್ರ ಹಿಂದೆ ಇದ್ದೀರ, ನಿನ್ನಿಂದ ಎಷ್ಟೋ ಜನ ಇರ್ತಾರೆ, ಅದು ಬರ್ತಾ ಇರ್ತದೆ, ಇದು ಸಾಕ್ತಾನೆ ಇರ್ತದೆ. ಇದಕ್ಕೂ ಎಂಡ್ ಇಲ್ಲ. ಇದು ಏನಂತಂದ್ರೆ ಜಗತ್ ನಿಯಮ ಇದು. ಅರ್ಥ ಆಯ್ತಾ? ಇಲ್ಲಿ ಯಾವುದಕ್ಕೂ ಆಶ್ಚರ್ಯ ಇಲ್ಲ, ಯಾವುದಕ್ಕೂ ದುಃಖ ಇಲ್ಲ, ಯಾವುದಕ್ಕೂ ಆನಂದ ಸಂತೋಷ ಇಲ್ಲ. ಯಾವಾಗಲೂ ಅದು ನಾವು ಆತ್ಮನ ಜೊತೆಗೆ ಸಚ್ಚಿದಾನಂದ ಜೊತೆಗೆ ಯಾವಾಗ ಇರ್ತೀವಿ. ಆ ಆತ್ಮ ಯಾವಾಗಲೂ ಆ ಸಚ್ಚಿದಾನಂದತ್ವವನ್ನು ಇಟ್ಕೊಂಡಿರ್ತದೆ. ಆದರೆ ಯಾವುದಕ್ಕೂ ಆಶ್ಚರ್ಯ ಪಡಬೇಕಂತ ಅವಶ್ಯಕತೆ ಯಾವುದೂ ಇಲ್ಲ. ಎಲ್ಲ ಸರ್ವಸಾಮಾನ್ಯ ಇದೆಲ್ಲ ಅಷ್ಟೇ. ಸೊ ಹೀಗೆ ಮುಂದೆ ನಡೀತಾ ಇರ್ತದೆ. ಅರ್ಥ ಆಯ್ತಾ? ಸೊ ಈ ವಿಷಯದಲ್ಲಿ ಯಾಕೆ ಹೇಳ್ತಾ ಇದೆ ಅಂದ್ರೆ, ಪ್ರತಿನಿತ್ಯ ನಾವು ಅನುಭವಿಸ್ತಾ ಇರ್ತೀವಲ್ಲ, ನಮ್ಗೆ ಯಾವುದು ಸ್ವಲ್ಪ ಈ ಕ್ಲಾರಿಟಿ ಇದ್ರೆ ಅಟ್ಲೀಸ್ಟ್ ನಾವು ಇರೋ ಸ್ಥಿತಿಯಲ್ಲಿ, ಯಾವ ಸ್ಥಿತಿಯಲ್ಲಿ ಇದೀವೋ ಆ ಸ್ಥಿತಿಯಲ್ಲಿ ಆನಂದವಾಗಿರ್ಬೇಕು ಅಂತ ನಮ್ಮ ಉದ್ದೇಶ. ನೀವು ಯಾವುದೇ ಸ್ಥಿತಿಯಲ್ಲಿ ಇರಲಿ, ಈಗ ದುಃಖ ನಿಮ್ಮ ಒಳಗಡೆ ಜಾಸ್ತಿ ಸೇರ್ಕೊಂಡಿದೆಯಾ, ನೋ ಪ್ರಾಬ್ಲಮ್, ಗೋ ಥ್ರೂ ಇಟ್. ಅರ್ಥ ಆಯ್ತಾ? ನೀವು ಅದನ್ನು ಒಳಗಡೆ ಹೋಗಿ ಪ್ರವೇಶ ಮಾಡಿ ಮುಂದಕ್ಕೆ ಹೋಗಿ ಅಷ್ಟೇ. ಡೋಂಟ್ ಸ್ಟಾಪ್ ಮಾಡಕ್ ಹೋಗ್ಬಿಡಿ. ಆಯ್ತಾ? ಆದ್ರೆ ಜ್ಞಾನ ಬಿಡಕ್ ಹೋಗ್ಬಿಡಿ ಅಷ್ಟೇ. ತೊಂದರೆ ಇದೆಯಾ ದೇಹಕ್ಕೆ, ಯಾವುದೋ ಒಂದು ಚಿಕಿತ್ಸೆ ಮಾಡಿಕೊಂಡು ದೇಹವನ್ನು ಬಿಡುಗಡೆ ಮಾಡಿ. ಮತ್ತೆ ಆ ಪ್ರೆಷರ್ ನಿಮ್ಮ ಮೇಲೆ ಬೇಡ. ಆಲ್ರೆಡಿ ನಿಮ್ಮ ಮನಸ್ಸು ಮೇಲೆ ಭಾರ ಇದೆ. ಆಯ್ತಾ? ಯಾವುದೋ ಒಂದು ದುಃಖದಿಂದನೋ ಕಷ್ಟ ನಷ್ಟ ಯಾವುದೋ ಆಗಿರ್ತದೆ, ಅವೆಲ್ಲ ಕರ್ಮಗಳು. ಆ ಸ್ಥಿತಿಯಲ್ಲಿ ಕರ್ಮ ಅದೊಂದು ಬರುತ್ತೆ, ಅದು ಅನುಭವಿಸ್ತೀವಿ, ಅದು ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ. ಆದ್ರೆ ನಾವೆಲ್ಲರೂ ಧ್ಯಾನ ಜ್ಞಾನಿಗಳು ಆಗಿದ್ದಕ್ಕೂ ನಮ್ಮ ಹತ್ರ ಏನಿರ್ತದೆಪ್ಪ ಅಂತಂದ್ರೆ ಸಹನ ಇರ್ತದೆ, ತಾಳ್ಮೆ ಇರ್ತದೆ, ಆತ್ಮ ಸಾಮರ್ಥ್ಯ ಇರ್ತದೆ. ಅಂದ್ರೆ ಆ ಸಾಮರ್ಥ್ಯವನ್ನು ಹೊಂದಿರ್ತೀವಿ. ಅದಕ್ಕೆ ನಾವು ತಟ್ಕೊಂಡಕ್ಕೆ ಅವಕಾಶ ಇದೆ. ಸಾಮಾನ್ಯ ವ್ಯಕ್ತಿ ಹೋಗ್ತಾನೆ, ಹಾಸ್ಪಿಟಲ್ ಸೇರ್ಕೊಂತ ಹೋಗಿ ನೇರವಾಗಿ. ನಾವು ಹೋಗಲ್ಲ. ಆಯ್ತಾ? ಯಾಕೆ ಹೋಗಲ್ಲ ಅಂತಂದ್ರೆ ನಮ್ಮ ಹತ್ರ ಅಷ್ಟು ಆತ್ಮಶಕ್ತಿ, ಅಂದ್ರೆ ಆತ್ಮ ಸಾಮರ್ಥ್ಯ ಇಟ್ಕೊಂಡಿರ್ತೀವಿ. ಇನ್ನೊಂದು ಕಡೆ ಈ ಗುಣಗಣಗಳಿದೆ ಅಂತಂದ್ರೆ ಈ ಅರಿಷಡ್ ವರ್ಗ ಇದೆಲ್ಲ, ಅದರಿಂದ ನಾವು ಅದನ್ನು ದಾಟ್ಕೊಂಡು ಅದ್ರ ಮೇಲೆ ನಿಯಂತ್ರಣ ಇಟ್ಕೊಂಡು ಮುಂದಕ್ಕೆ ಹೋಗಿರ್ತೀವಿ ನೋಡಿ. ಅಲ್ಲಿ ನಾವು ಸಿಗಾಕೊಂಡಲ್ಲ. ಸಾಮಾನ್ಯ ವ್ಯಕ್ತಿ ಗ್ಯಾರಂಟಿ ಸಿಗಾಕೋತ. ಅದಕ್ಕೂ ನಮಗೂ ಅಷ್ಟೇ, ಯಾವುದೇ ಒಂದು ಮಾಸ್ಟರ್ ಆಗಿ, ಒಂದು ಧ್ಯಾನಿಯಾಗಿ, ಯೋಗಿಯಾಗಿ ಅವರ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ನಾವೇನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಅಷ್ಟೇ, ಅದರಿಂದ ನಾವು ಕುಗ್ಗೋಗಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ನಮ್ಮಲ್ಲಿರುವಂಥ ಜ್ಞಾನ ಮತ್ತೆ ಧ್ಯಾನ ಶಕ್ತಿ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಎಲ್ಲಿ ಭಯಪಡಬಾರ್ದು, ಏನೂ ಆಗೋದಿಲ್ಲ. ಓಕೆ? ಇಸ್ ಎ ಪ್ರಾಸೆಸ್ ಆಫ್ ಲೈಫ್, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಅದು ವ್ಯಾಧಿ ಇರಲಿ, ಕಷ್ಟ ಇರಲಿ, ದುಃಖ ಇರಲಿ, ಹಿಂಗೊಂಡು ಏನು ಅದಕ್ಕೆ ಚಲನ ಕೊಡಬಾರ್ದು. ಅದಕ್ಕೆ ಯಾವುದೇ ರೀತಿಯಲ್ಲಿ ಕುಗ್ಗೋಗಬಾರ್ದು, ಕಮ್ಮಿ ಆಗಬಾರ್ದು, ಮುಂದಕ್ಕೆ ಹೋಗ್ತಾ ಇರ್ಬೇಕು, ಸಾಗಬೇಕು. ಓಕೆ? ಆ ರೀತಿಯಲ್ಲಿ ನಮ್ಮ ಭೌತಿಕ ಜೀವನವನ್ನು ನಾವು ಆ ರೀತಿಯಲ್ಲಿ ಅಳವಡಿಸ್ಕೋಬೇಕು. ಓಕೆ? ಸೊ ಇಷ್ಟು ವಿಷಯಗಳು ಹೇಳ್ತಾ ಇವತ್ತಿನ ಸ್ವಲ್ಪ ಮಾಸಸ್ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿನೂ ಇನ್ನೊಂದು 4 ಮಾಸಸ್ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ.
ಓಕೆ. ಥ್ಯಾಂಕ್ ಯು. ಧನ್ಯವಾದ.